ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತ್ರಿಗುಣರೂಪನೇ ನಿರ್ಗುಣಾತ್ಮನೇ ನಿಗಮ ವಂದ್ಯನೇ ಲೋಕ ಪೂಜನೆ ಮಿಗಿಲು ತಾಳ್ಮೆಯಂ ಕೊಟ್ಟು ರಕ್ಷಿಸೈ ಸಗುಣ ಮೂರ್ತಿಯ ರೂಢ ತೀರ್ಥನೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನೀನೆ ವಿಶ್ವನೋ ನೀನೆ ತೈಜಸಂ ನೀನೆ ಪ್ರಾಜ್ಞನೋ ನೀನೆ ತೂರ್ಯನೋ ನೀನೆ ಎಲ್ಲರೋಡಿಪ್ಪನಿಗಳೇ ತಾನೆ ತೋರ್ಪುದಾರೂಢ ಭೂಪತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರುವೆ ನಿಮ್ಮರು ಮಂಗಳಂ ಸದಾ ತರಿಸಿ ಮಾಯಾಮಲಂಗಳಂ ತರಿಸಿ ಜ್ಞಾನದೋಳಿಟ್ಟು ದಾರಿಸೈ ಹರನೆ ನೀನೆಯ ರೂಢ ದೇವನೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ದೇಹ ಬುದ್ಧಿಯಂ ಮೋಹಪಾಶದಿಂ ದೇಹ ಬುದ್ಧಿಯಂ ನೀಗಿಸೆನ್ನನು ಸೋಹಮೆಂದು ನಿನ್ನಾತ್ಮ ಬುದ್ಧಿಯಂ ದೇಹಿ ಭೂವರ ರೂಢ ಧೀವರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಿನ್ನ ಶ್ರೋತ್ರವೋ ಬ್ರಹ್ಮರೂಪವೋ ನಿನ್ನ ನೇತ್ರವೋ ಸ್ವಪ್ರಕಾಶವೋ ನಿನ್ನ ದರ್ಶನಂ ಪಾಪನಾಶನಂ ಭಿನ್ನವಿಲ್ಲದ ರೂಢರಾಯಣೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆರು ನಾನು ಎಂದೆಂಬ ರೀತಿಯಂ ತೋರಿಸೆನ್ನ ಸಂಸಾರ ನೀಗಿಸೈ ಬಾರಿ ಬಾರಿಗೆ ಬೇಡಿಕೊಂಬೆನೈ ತಾರಿಸೆನ್ನ ರೂಢ ಭೂವರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಾನು ನನ್ನದು ಎಂಬ ಮಾಯೆಯ ಸಾನುರಾಗದಿಂದಾಡಿಸೆನ್ನನು ನೀನೆ ತಾರಕಂ ದುಃಖ ಬೀಜಕ್ಕೆ ದಯದೆ ಭೇದದೋಳ್ ಮಿತ್ರ ಒಪ್ಪುವೋಳ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಯನ ತೋರ್ಪಜ ಪ್ರಪಂಚದೋಳ್ ಬಯಲ ಬುದ್ಧಿಯ ರೂಢನೀಯಲಿ ಸತ್ಯವೆಂದು ಚೈತನ್ಯ ರೂಪದಿಂ ನಿತ್ಯವೆಂದು ದೇಹ ರೂಪದಿಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗೊತ್ತು ಮಾಡಿಸೈ ಶ್ರೀಕರಾಧನೆ ಮತ್ತೆ ಮತ್ತೆಯ ರೂಢ ಸತ್ತಮ ಹಸ್ತಮುದ್ರೆಯಂತಿದ್ದುವಾತನೆ ವಸ್ತು ದರ್ಶನಂ ಕೊಟ್ಟದಾತನೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ವಸ್ತಿಯಾದ ದೇವಾಂಶ ರೂಪನೆ ಸ್ವಸ್ತಿಗಯ್ಯ ಸಾರೂಢ ಭೂಪನೆ ಪ್ರೇಮ ಭಾವದೋಳ್ ನಿಮ್ಮ ಮೂರ್ತಿಯಂ ಕಾಮವಿಲ್ಲದೆ ಏಕರೂಪದಿಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಾಮಗಾನದಿಂ ಜ್ಞಾನಗೊಳ್ಳುವ ನೇಮವೆತ್ತುವ ರೂಢ ತಾರಿಸೈ ಮೂರು ತಾಣದೋಳಾರು ವೈರಿಯೋಳ್ ಕೋರಿ ಬಾರದ ಯೌವನಾಂಗಳೋಳ್ ಮೀರಿ ಹೋಗುವ ಮಾನಸಂಗಳಂ
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಗುರುದೇವರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಗ್ರಂಥವಾದ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 4ನೇ ಸೂತ್ರದ ವಿವರಣೆ. ಗುರುಭಕ್ತಿಯನ್ನ ಮಾಡಿ ಗುರುದೇವರ ಕರುಣೆಯಿಂದ ಅವರು ಅನುಭವಿಸಿದ ಬ್ರಹ್ಮವಸ್ತುವಿನ ಅನುಭವ ನನ್ನದು ಆಗಬೇಕು ಅಂತ, ನಾನು ಅನುಭವಿಸಲೇಬೇಕು ಅನ್ನುವಂತಹ ತೀವ್ರ ಹಂಬಲವುಳ್ಳ ಸಾಧಕರಿಗೆ ನಿಜಗುಣರು ಕರುಣೆಯಿಂದ ಬೋಧೆ ಮಾಡಿದ ಪರಿ ಇದು. ಇವು ಸಾಧನೆಯ ಮೆಟ್ಟಿಲುಗಳು. ಹೀಗೆ ಹಂತ ಹಂತವಾಗಿ ಸಾಧನ ಮುಂದುವರಿತಾ ಹೋದ್ರೆ ಆತ್ಮಜ್ಞಾನದ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ. ನಿಜಗುಣರು ಸಾಧನೆಯ ಪ್ರತಿ ಹೆಜ್ಜೆಯನ್ನ ಸಾಧಕನಿಗೆ ಬರುವ ಸಂಶಯಗಳನ್ನ, ಅಡೆತಡೆಗಳನ್ನ ದೃಷ್ಟಾಂತಗಳ ಮೂಲಕ, ಉಪನಿಷತ್ಗಳ ವಾಕ್ಯಗಳ ಮೂಲಕ ಪರಿಹಾರವನ್ನ ತಿಳಿಸ್ತಾ ಹೋಗ್ತಾರೆ. ಸಾಧಕರಾದವರೆಲ್ಲರೂ ಸಹಿತ ಅವರಿಗೆ ಯಾವಾಗಲೂ ಚಿರಋಣಿಯೇ. ಇನ್ನು ಮೊದಲನೇ ವಾಕ್ಯ, ಕೈವಲ್ಯವು ಅರಿವಿಂದ ಅಹುದು ಎಂದಡೆ. ಆತ್ಮಜ್ಞಾನವು ಈ ರೀತಿಯಿಂದಲೇ, ಅಂದರೆ ಜ್ಞಾನದಿಂದಲೇ ಆಗೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೈವಲ್ಯವು ಅರಿವಿಂದ ಅಹುದು ಎಂದೊಡೆ ಆತ್ಮಕೋವಿದರು ಇಂತು ನೋಡ್ಬೋದು. ಇದು ನೋಡ್ಬೋದು ಅಂತಾನೂ ಇದೆ, ಮಾಡ್ಬೋದು ಅಂತಾನೂ ಇದೆ. ಕೈವಲ್ಯ ಅಂತಂದ್ರೆ ಬ್ರಹ್ಮವಸ್ತು, ಆತ್ಮವಸ್ತು, ಚೈತನ್ಯ, ಸತ್ಯವಸ್ತು, ಹೀಗೆ ಅನೇಕ ಹೆಸರುಗಳಿಂದ ಅದನ್ನು ಕರೆದ್ರೂ ಸಹಿತ ಅದು ಒಂದೇ ವಸ್ತು. ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ವಸ್ತು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ. ಮತ್ತು ಬ್ರಹ್ಮಾನಂದ ಪರಮ ಸುಖ ಸ್ವರೂಪ, ದ್ವಂದ್ವಾತೀತವಾದದ್ದು, ಗಗನ ಸದೃಶವಾದದ್ದು, ಏಕವಾಗಿರುವುದು, ನಿತ್ಯವಾದದ್ದು, ವಿಮಲ ಅಚಲವಾದದ್ದು, ಸರ್ವಕ್ಕೂ ಸಾಕ್ಷಿಭೂತವಾದದ್ದು, ತ್ರಿಗುಣರಹಿತವೂ ಆದದ್ದು. ಕೈವಲ್ಯವು ಪರಮ ಬ್ರಹ್ಮವಸ್ತು, ಇದೇ ಅದರ ಸ್ವರೂಪ. ಸದ್ಗುರುಗಳು ಸಹಿತ ಈ ಸ್ವರೂಪದಲ್ಲಿ ಇರುವವರೇ. ಇಂಥ ಪರಬ್ರಹ್ಮ ವಸ್ತುವನ್ನ ಅನುಭವಿಸೋದಕ್ಕೆ, ಅರಿಯೋದಕ್ಕೆ ಜ್ಞಾನವೇ ಸಾಧನ. ಈ ಅರಿವು ಅನ್ನೋದನ್ನ ನಾಮಪದವಾಗಿ ನೋಡಿದರೆ ಅದು ಬ್ರಹ್ಮವಸ್ತು ಅಂತಲೂ ಆಗ್ತದೆ. ಇನ್ನು ಅರಿವು ಅನ್ನೋದನ್ನ ಕ್ರಿಯಾಪದವಾಗಿ ನೋಡಿದರೆ ಅದು ಆ ದೇವರನ್ನ ಮನಸ್ಸು, ಅಹಂಕಾರಗಳು ನಾನಲ್ಲ ಅಂತ ಅರಿಯುವಂತಹ ಕ್ರಿಯಾಪದವೂ ಆಗಿ ಅದನ್ನ ನಾವು ಅರ್ಥೈಸಬಹುದಾಗಿದೆ. ಇನ್ನು ನಾನು ಅಂತ ಅರಿಯೋದು, ಆ ಅರಿವಿನ ಬಗ್ಗೆ ನಿಜಗುಣರು ಜ್ಞಾನ ಪ್ರತಿಪಾದನಾ ಸ್ಥಳದ 4 ಪದ್ಯಗಳಲ್ಲಿ ಅದನ್ನ ಹೇಳಿದ್ದಾರೆ. ಅದರಲ್ಲಿ 14ನೇ ಪದ್ಯ ಅರಿವೆ ಬರೀ ಅರಿವೆ ಯದೊಮ್ಮೆಯೂ ಜಗದಿರವನು ಇಂತರಿವೆ. ಅಲ್ಲಿ ಹೇಳಿರುವ ರೀತಿ ನೋಡಿದರೆ ನಮಗೆ ಅರಿವಿನ ಅನುಭವ ಆಗ್ತದೆ ಅಂತ ಅಲ್ಲಿ ನಿಜಗುಣರು ಹೇಳ್ತಾರೆ. ಇನ್ನು 15ನೇ ಪದ್ಯದಲ್ಲಿ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಇಲ್ಲಿಯೂ ಸಹಿತ ಅದನ್ನ ವಿಧ ವಿಧವಾಗಿ ಅರಿವಿನ ಅನುಸಂಧಾನವನ್ನ ಮಾಡೋದನ್ನ ನಿಜಗುಣರು ಹೇಳಿಕೊಡ್ತಾರೆ. ಇನ್ನು 16ನೇ ಪದ್ಯದಲ್ಲಿ ಅರಿವೆ ಎಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿಯಹುದು ನಿಶ್ಚಯವಂತೆ. ಇನ್ನು 17ನೇ ಪದ್ಯ ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ಈ 4 ಪದ್ಯಗಳಲ್ಲಿ ಅರಿವಿನ ಅನುಸಂಧಾನವನ್ನ ಮಾಡೋದನ್ನ ನಿಜಗುಣರು ಹೇಳ್ತಾ ಇದ್ದಾರೆ. ಈ ಅರಿಯೋದರ ಮೂಲಕ ನಾವು ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರಗಳಿಂದ ಪ್ರತ್ಯೇಕವಾಗಿ ಬ್ರಹ್ಮವಸ್ತುವೇ ನಾನು ಅನ್ನುವಂತಹ ಅನುಭವವನ್ನ ತಂದುಕೊಳ್ಬಹುದು ಅಂತ ನಿಜಗುಣರು ಹೇಳ್ತಾರೆ. ಈ ಪದ್ಯಗಳಲ್ಲಿ ಸರಳವಾಗಿ ಸಾಧಕನಿಗೆ ಇವುಗಳ ಚಿಂತನದಿಂದ ಬ್ರಹ್ಮವಸ್ತುವೇ ಅನುಭವಕ್ಕೆ ಬರುವಂತೆ ಅಲ್ಲಿ ತಿಳಿಸ್ತಾ ಇದ್ದಾರೆ. ಸಾಧಕರು ಅಂತರಂಗದಲ್ಲಿ ಈ ಮಾರ್ಗದಲ್ಲಿ ಚರಿಸಿದರೆ ಆತ್ಮಜ್ಞಾನವನ್ನ ಅನುಭವಿಸೋದು ಅತಿ ಸುಲಭ ಅಂತ ಅಪ್ಪಾಜಿಯವರು ಪದೇ ಪದೇ ಹೇಳ್ತಾ ಇದ್ರು. ಇನ್ನು 2ನೇ ವಾಕ್ಯ, ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ. ಕರ್ಮಗಳಲ್ಲಿ ಹಲವಾರು ವಿಧಗಳನ್ನ ಹೇಳ್ತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ನಿತ್ಯ ಕರ್ಮ ಅಂತಂದ್ರೆ ತಪ್ಪದೆ ಮಾಡುವಂತಹ ದೈನಂದಿನ ಕಾರ್ಯಗಳು. ಇನ್ನು ನೈಮಿತ್ತಿಕ ಕರ್ಮ ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಮಾಡುವಂತಹ ವಿಶೇಷ ಕರ್ಮಗಳು. ಅವು ಮದುವೆ ಸಂದರ್ಭದಲ್ಲಿ ಮಾಡುವಂತಹ ಕೆಲಸಗಳಾಗಿರ್ಬಹುದು, ಷೋಡಶ ಕರ್ಮಗಳನ್ನ ಅಂತ ಹೇಳ್ತಾರೆ. ಇನ್ನು ಅಂತ್ಯ ಸಂಸ್ಕಾರ, ಇವು ವಿಶೇಷ ಸಂದರ್ಭಗಳಲ್ಲಿ ಮಾಡುವಂತಹ ಕರ್ಮಗಳನ್ನ ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತಾರೆ. ಇನ್ನು ಕಾಮ್ಯ ಕರ್ಮ, ಬಯಕೆಗಳ ಪೂರೈಕೆಯಾಗಿ ಮಾಡುವಂತಹ ಯಜ್ಞ ಯಾಗಾದಿಗಳನ್ನ ಕಾಮ್ಯ ಕರ್ಮ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಪುತ್ರಕಾಮೇಷ್ಟಿ ಯಾಗ ಆಗಿರ್ಬೋದು, ರಾಜಸೂಯ ಯಾಗ ಆಗಿರ್ಬೋದು. ಈ ಯಜ್ಞ ಯಾಗಾದಿಗಳನ್ನ ಮಾಡೋದರ ಮೂಲಕ ನಮ್ಮ ಬಯಕೆಗಳನ್ನ ಪೂರೈಸ್ಕೊಳ್ಳೋದು. ಇನ್ನು ನಿಷಿದ್ಧ ಕರ್ಮ, ಇದರಲ್ಲಿ ಹಿಂಸೆ, ಕಳ್ಳತನ, ಅಪ್ರಾಮಾಣಿಕತೆ ಇಂತಹ ಕರ್ಮಗಳನ್ನ ಇದು ಒಳಗೊಳ್ಳುತ್ತದೆ. ಇದು ನಿಷಿದ್ಧ ಕರ್ಮ. ಇನ್ನು 5ನೇದು ಪ್ರಾಯಶ್ಚಿತ್ತ ಕರ್ಮ. ಪ್ರಾಯಶ್ಚಿತ್ತ ಕರ್ಮ ಅಂತಂದ್ರೆ ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಾದಾಗ ಅದನ್ನ ವ್ರತಗಳನ್ನ, ಉಪವಾಸವನ್ನ, ಜಪ, ದಾನ, ತೀರ್ಥಯಾತ್ರೆ ಮಾಡೋದರ ಮೂಲಕ ಆ ಒಂದು ಪಾಪವನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಈ ಕರ್ಮಗಳನ್ನ ಮಾಡ್ತಾರೆ. ಇವು ಪ್ರಾಯಶ್ಚಿತ್ತ ಕರ್ಮಗಳು ಅನಿಸ್ಕೊಳ್ತವೆ.
ಜ್ಞಾನದಲ್ಲಿ ಮಾತ್ರ ನಿತ್ಯ ಕರ್ಮವನ್ನ ಮಾತ್ರ ಹೇಳ್ತಾರೆ, ಉಳಿದ ಕರ್ಮಗಳನ್ನ ಜ್ಞಾನ ಮಾರ್ಗದಲ್ಲಿ ಹೇಳೋದಿಲ್ಲ. ನಿತ್ಯ ಕರ್ಮಗಳನ್ನ ಯಾರೂ ಸಹಿತ ತಪ್ಪದೇ ಮಾಡ್ಬೇಕು ಅಂತ ಪದೇ ಪದೇ ಹೇಳ್ತಾನೆ ಇದ್ರು. ಇನ್ನು ನಿತ್ಯ ಕರ್ಮಗಳು 6 ಅಂತ ಪರಾಶರ ಸ್ಮೃತಿಯಲ್ಲಿ ಹೇಳಿದೆ. ಅವು ಯಾವಂತಂದ್ರೆ, 1ನೇದು ಸ್ನಾನ, 2ನೇದು ಸಂಧ್ಯಾವಂದನೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾಡುವಂತಹ ಪ್ರಾರ್ಥನೆ ಮತ್ತು ಧ್ಯಾನಾದಿಗಳು. ಇನ್ನು 3ನೇದು ಜಪ. ಈ ಜಪದ ಸಾಧನೆಯನ್ನ ಗುರುಗಳಿಂದ ಒಂದು ಮಂತ್ರವನ್ನ ತೆಗೆದುಕೊಂಡು ಅದನ್ನ ನಿರಂತರವಾಗಿ ಕೆಲವೊಬ್ಬರು 10,000 ಲಕ್ಷಗಟ್ಟಲೆ ಈ ಜಪವನ್ನ ಮಾಡೋದನ್ನ ಅನುಸರಿಸ್ತಾ ಬರ್ತಾರೆ. ಇದು ಸಹಿತ ನಿತ್ಯ ಕರ್ಮದಲ್ಲಿ ಒಳಗೊಂಡಿದೆ. ಇನ್ನು 4ನೇದು ದೇವತಾರ್ಚನೆ, ದೇವತೆಗಳ ನಿತ್ಯ ಪೂಜೆ, ಇದು ಸಹಿತ ನಿತ್ಯ ಕರ್ಮವಾಗಿದೆ. ಇನ್ನು 5ನೇದು ತರ್ಪಣ, ಋಷಿಮುನಿಗಳು ಮತ್ತು ಪೂರ್ವಜರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ನೀರಿನ ಅರ್ಪಣೆ, ಇದು ತರ್ಪಣ ಅನಿಸ್ಕೊಳ್ತದೆ. ಇನ್ನು 6ನೇದು ಹೋಮ, ಆಹಾರವನ್ನ ನೈವೇದ್ಯ ಮಾಡೋದನ್ನ ಹೋಮ ಅಂತ ಕರೀತಾರೆ. ಅತಿಥಿಗಳಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡೋದು ಹೋಮ ಅನಿಸ್ಕೊಳ್ತದೆ. ಇವು ಶಾಸ್ತ್ರವಿಧವಾಗಿದ್ದರೂ ಸಹಿತ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಸ್ನಾನಾದಿಗಳನ್ನ, ಪೂಜೆ ಮತ್ತು ಪೂರ್ವಜರಿಂದ ಬಂದಂತ ಸಂಪ್ರದಾಯಗಳನ್ನ ನಿತ್ಯವೂ ಪಾಲಿಸೋದು ನಿತ್ಯ ಕರ್ಮ ಅನಿಸ್ಕೊಳ್ತದೆ. ಈ ನಿತ್ಯ ಕರ್ಮದ ಬಗ್ಗೆ ಅಪ್ಪಾಜಿಯವರು ಹೇಳಿದ್ದು, ನಿತ್ಯ ಕರ್ಮವನ್ನ ಒಂದು ದಿನವೂ ಬಿಡಲಾರದೆ ತುಂಬಾ ಸಂತೋಷದಿಂದ ಇದನ್ನ ಮಾಡ್ಬೇಕು, ಆಗ ಮಾತ್ರ ನಾವು ಸಾಧಕರಾಗೋದಕ್ಕೆ ಅರ್ಹರು. ನಿತ್ಯ ಕರ್ಮಗಳನ್ನ ಅನುಸರಿಸದೇ ಹೋದ್ರೆ ನಾವು ಸಾಧಕನೇ ಆಗೋದಿಲ್ಲ ಅಂತಿದ್ರು. ಇನ್ನು ಸಂಸಾರಿಕ ಜೀವನಕ್ಕೂ ಸಾಧಕ ಜೀವನಕ್ಕೂ ಇವು ಅತ್ಯಂತ ಅವಶ್ಯ ಅಂತ ಹೇಳ್ತಿದ್ರು. ಸಮಯಕ್ಕೆ ಸರಿಯಾಗಿ ಸಂತೋಷದಿಂದ ಹೇಳೋದು, ಇದು ಮೊದಲನೇ ನಿತ್ಯ ಕರ್ಮ. ಇದನ್ನ ಮಾಡ್ಲೇಬೇಕು, ಇದನ್ನ ಸಂತೋಷದಿಂದನೇ ಮಾಡ್ಬೇಕು, ಇದನ್ನ ಗೊನಗಾಡ್ತಾ ಮಾಡಿದರೆ ಅದರ ಫಲ ನಮಗಿಲ್ಲ ಅಂತ ಹೇಳ್ತಾ ಇದ್ರು. ದೇಹದ ಮತ್ತು ಇಂದ್ರಿಯಗಳ ಸ್ವಚ್ಛತೆ, ನಾವು ವಾಸಿಸುವ ಮನೆಯನ್ನ ಸ್ವಚ್ಛ ಮಾಡೋದು, ಮತ್ತೆ ಪೂಜಾದಿಗಳನ್ನ ಮಾಡೋದು, ಇವು ಎಲ್ಲರಿಗೂ ಅವಶ್ಯ. ಇವು ಜ್ಞಾನಿಯಾದ್ರೂ ಮಾಡ್ಬೇಕು, ಯೋಗಿ ಆದ್ರೂ ಮಾಡ್ಬೇಕು, ಭಕ್ತನಾದ್ರೂ ಮಾಡ್ಬೇಕು. ಯಾರೇ ಆದ್ರೂ ಸಹಿತ ಈ ನಿತ್ಯ ಕರ್ಮಗಳನ್ನ ಬಿಡುವಂತಿಲ್ಲ. ಅವನು ಬಿಟ್ರೆ ಅವನು ಸಾಧಕನೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಸ್ವಚ್ಛತೆಯನ್ನ ನೋಡೋದು ಅಪೋರಲ್ಲಿ. ಏನು ಸ್ವಚ್ಛ ಅವರು ಅಂತಿದ್ರು, ಸಾಧಕರಾದವರು, ಸನ್ಯಾಸಿಯಾದವರು ತಣ್ಣೀರೇ ಸ್ನಾನ ಮಾಡ್ಬೇಕು ಅಂತ ಅಪ್ಪೋರು ಹೇಳ್ತಿದ್ರು ಅಂತ ಹೇಳಿದ್ರು. ಮತ್ತು ತನ್ನ ಕೆಲಸಗಳನ್ನ ತಾನೇ ಮಾಡ್ಬೇಕು. ಅಪ್ಪಾಜಿ ಅವರಾಗ್ಲಿ ಅಪ್ಪೋರಾಗ್ಲಿ ಕೊನೆವರೆಗೂ ಸಹಿತ ಯಾರನ್ನೂ ಸಹಿತ ಅವಲಂಬಿಸ್ತಾ ಇರ್ಲಿಲ್ಲ. ಅಪ್ಪಾಜಿಯವರು ತಾವು ಪ್ರಸಾದ ಮಾಡಿದ ತಟ್ಟೆಯನ್ನೂ ಸಹಿತ ತಾವೇ ಸ್ವಚ್ಛ ಮಾಡ್ತಿದ್ರು. ಅಷ್ಟು ಸ್ವಚ್ಛತೆಗೆ ಬಹಳ ಪ್ರಾಧಾನ್ಯತೆಯನ್ನ ಕೊಡ್ತಿದ್ರು. ಇನ್ನು ಬಟ್ಟೆ ಹರಿದಿದ್ದೇ ಇರ್ಲಿ, ಅದು ಸ್ವಚ್ಛವಾಗಿರ್ಬೇಕು ಅಂತ ಅಪ್ಪೋರ್ ಹೇಳ್ತಿದ್ರು ಅಂತ ಅಪ್ಪಾಜಿಯವ್ರು ಹೇಳ್ತಾ ಇದ್ರು. ಹಾಗೇನೆ ಅಪ್ಪಾಜಿಯವರು ಸಹಿತ ಅಷ್ಟು ವೈರಾಗ್ಯದವರು. ಅದನ್ನ ಬಿಟ್ಟು ಬಿಡದೆ ಮಾಡ್ಲೇಬೇಕು ಅಂತ ಹೇಳ್ತಿದ್ರು. ಅಯ್ಯೋ ಬೆಳಕಾಯ್ತು ಹೇಳ್ಬೇಕಾ ಅಂತ ಗೊಣಕೊಂಡು ಎದ್ರೆ ಅದು ನಿತ್ಯ ಕರ್ಮ ಅಲ್ಲ. ಅವನು ನಿತ್ಯ ಕರ್ಮ ಮಾಡೋದಕ್ಕೆ ಯೋಗ್ಯನೇ ಅಲ್ಲ. ಸಾಧಕರಾಗೋದಂತೂ ಸಾಧ್ಯವೇ ಇಲ್ಲ. ಎದ್ರೆ ಸಂತೋಷದಿಂದ ಎದ್ದೇಳ್ಬೇಕು, ಇಲ್ಲ ಅಂತಂದ್ರೆ ಸುಮ್ನ ಮಲಗೆ ಬಿಡ್ಬೇಕು ಅಂತಿದ್ರು. ದೇವರು ನನಗೆ ಇನ್ನೊಂದು ದಿನವನ್ನ ಅವಕಾಶ ಈ ಪ್ರಕೃತಿಯನ್ನ ಅನುಭವಿಸೋದಕ್ಕೆ, ಇಂದ್ರಿಯಾದಿಗಳನ್ನ ಬಳಸಿ ಸಾಧನ ಮಾಡೋದಕ್ಕೆ, ಬ್ರಹ್ಮವಸ್ತುವನ್ನ ಅನುಭವಿಸೋದಕ್ಕೆ ಅವಕಾಶ ಕೊಟ್ಟ ಅಂತ ಕೃತಜ್ಞತೆಯಿಂದ ಎದ್ರೆ ಇಡೀ ದಿನ ಅತ್ಯಂತ ಸುಂದರವಾಗಿರ್ತದೆ. ನಾವು ಎಳದೇ ಇಲ್ಲ ಅಂತಂದ್ರೆ ಏನ್ ಮಾಡೋದು, ಅದು ಆವತ್ತಿನ ಕೊನೆಯ ದಿನ ಆಗಿರ್ತದೆ. ಆದ್ರಿಂದ ಏನ್ ಮಾಡಿದ್ರು ಸಹಿತ ಸಂತೋಷದಿಂದ ಕರ್ಮಗಳನ್ನ ಮಾಡ್ಬೇಕು ಅಂತ ಹೇಳ್ತಿದ್ರು. ಇನ್ನು ಆ ಪರಮ ಪವಿತ್ರವಾದ ದೇವರು ಸ್ವಚ್ಛವಾದ ಸ್ಥಳದಲ್ಲಿಯೇ ಇರ್ತಾನೆ ಹೊರತು ಗಲೀಜ್ನಲ್ಲಿ ಅವನು ಯಾವತ್ತೂ ಬರೋದೇ ಇಲ್ಲ ಅಂತ ಹೇಳ್ತಿದ್ರು. ಹೀಗೆ ನಿತ್ಯ ಕರ್ಮವನ್ನ ಮಾಡೋದ್ರಿಂದ ತುಂಗ ಧರ್ಮ ವಿವರ್ಧನ ಅಂದರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಎಷ್ಟು ಸುಲಭವಾಗಿ ನಾವು ಪುಣ್ಯ ಪ್ರಾಪ್ತಿಯನ್ನ ಮಾಡ್ಕೊಳ್ಬಹುದು, ಸಂತೋಷವನ್ನ ಪಡಿಬಹುದು. ಆದ್ರಿಂದ ನಿತ್ಯ ಕರ್ಮವನ್ನ ಮಾಡ್ಲೇಬೇಕು. ನಿತ್ಯ ಕರ್ಮ ಮಾಡೋದನ್ನ ಬಿಟ್ರೆ ಪಾಪ ಬರಲ್ಲ, ಆದ್ರೆ ನಾವು ಕೊಳೆಯಾಗಿರ್ತೀವಿ, ನಮ್ಮ ಹತ್ರ ಯಾರೂ ಬರಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ತ್ಯಾಗಿ, ಭೋಗಿ, ಯೋಗಿ, ಜ್ಞಾನಿ ಯಾರೇ ಇದ್ರೂ ಕಡ್ಡಾಯವಾಗಿ ಇದನ್ನ ಮಾಡ್ಲೇಬೇಕು. ನಿಜಗುಣರು ಸಾಧಕರಿಗೆ ಹೇಳ್ತಾರೆ, ದಿನದುದಯ ಕಾಲದೋಳು ಎಚ್ಚರಿಕೆಯೋಳು ವಿನತ ಗುರಮೂರ್ತಿಯನ್ನು ಮೊದಲು ಗುರು ಅಂಗ್ರಿಯನ್ನು ಅವ್ರನ್ನ ನೆನೆಸ್ಬೇಕು ಅಂತ. ಬ್ರಹ್ಮಜ್ಞಾನ ಬೇಕೆನ್ನುವವರು ಮೊದಲು ಗುರುಗಳನ್ನ ಸ್ಮರಿಸ್ಬೇಕು. ಬ್ರಹ್ಮಜ್ಞಾನಕ್ಕೆ ಗುರುದೇವರೇ ಅಧಿದೇವತೆಗಳು. ಗುರುಗಳನ್ನ ಸ್ಮರಿಸಿ ನಮ್ಮ ಕಾರ್ಯಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ಬೇಕು. ನಂತರ ಈ ಜಗತ್ತನ್ನ ನಿರ್ಮಿಸಿದ ದೇವರನ್ನ, ಉಮೇಶನಂಗ್ರಿಯನು, ಇದರ ನಂತರದಲ್ಲಿ ನಾನು ಆ ದೈವ ಸ್ವರೂಪನೇ ಇದ್ದೀನಿ ಅಂತ ತನ್ನಿರವನ್ನು
ಅಲ್ಲಿ ಸ್ಮರಿಸ್ಬೇಕು ಅಂತ ನಿಜಗುಣರು ಹೇಳ್ತಾರೆ ಅಂತ ಹೇಳ್ತಿದ್ರು. ಅದನ್ನ ನೆನಪು ಮಾಡಿಕೊಳ್ತಾ ಇರೋದು, ಇದಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ಪೂಜೆಯೇ ಇಲ್ಲ ಸಾಧಕರಿಗೆ. ಗುರುಸ್ಮರಣೆಯೇ ಅತ್ಯಂತ ಶ್ರೇಷ್ಠವಾದ ಸಾಧನೆ ಅಂತ ಅಪ್ಪಾಜಿಯವರು ಪದೇ ಪದೇ ಹೇಳ್ತಾ ಇದ್ರು. ಹೀಗೆ ಮಾಡ್ತಾ ಹೋದಾಗ ಮನಸ್ಸು ಹದಗೊಳ್ತದ, ಪವಿತ್ರ ಆಗ್ತದ. ಇದರ ಫಲವಾಗಿ ಕೆಟ್ಟ ಯೋಚನೆಗಳು ಹೋಗಿ ಬಿಡ್ತವೆ. ಮನಸ್ಸನ್ನ ಸ್ವಚ್ಛ ಮಾಡೋದು ದೊಡ್ಡ ಸಾಹಸವೇ ಸರಿ. ಮನಸ್ಸು ಸ್ವಚ್ಛ ಇದ್ದರೆ ಸಾಧನೆಗಳು, ನಾವು ಮಾಡುವಂತ ಯಾವುದೇ ಸಾಧನೆಗಳಾಗ್ಲಿ ಸುಲಭವಾಗಿ ನಮಗೆ ಅನುಭವಕ್ಕೆ ಬರ್ತವೆ. ಮನಸ್ಸು ಸ್ವಚ್ಛ ಮಾಡ್ಲೇಬೇಕು. ಇದಕ್ಕೆ ಉಪಾಯ ಗುರುಸ್ಮರಣೆಯನ್ನ ಸದಾ ಕಾಲವೂ ಮಾಡೋದು. ಇದಕ್ಕೆ ಕಾಲಾಕಾಲಗಳಿಲ್ಲ. ಬೆಳಗ್ಗೆ ಮಾಡದೆ ಮಧ್ಯಾಹ್ನ ಮಾಡಲ್ಲ, ಮಧ್ಯಾಹ್ನ ಮಾಡದೆ ಸಂಜೆ ಮಾಡಲ್ಲ ಅಂತಿಲ್ಲ. ಎಲ್ಲ ಕಾಲಗಳಲ್ಲೂ ಮಾಡುವಂತದ್ದು ಗುರುಸ್ಮರಣೆ. ಸಾಧಕರಾದವರು ಸದಾ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ ಅಂತಿದ್ರೆ ಅವರಿಗೆ ಬ್ರಹ್ಮಜ್ಞಾನ ಆಗೋದು. ಸಾಧಕರಾದವರಿಗೆ ನಿತ್ಯ ಕರ್ಮಗಳನ್ನ ಅಪ್ಪಾಜಿಯವರು ಬೇರೆ ಹೇಳ್ತಾ ಇದ್ರು. ನಿತ್ಯ ಶ್ರವಣ, ಸತ್ಸಂಗ, ಸ್ವಾಧ್ಯಾಯ, ಗುರುಸ್ಮರಣೆಗಳು ಇವು ಸಾಧಕರಾದವರಿಗೆ ನಿತ್ಯ ಕರ್ಮಗಳು. ಇವುಗಳನ್ನ ತಪ್ಪದೇ ಮಾಡ್ಲೇಬೇಕು. ಇನ್ನು ಮಂಗಳಮಯ ಧರ್ಮದೆಂ ದುಷ್ಕೃತಿ ಭಂಗವಂತಾಗಿ ಮೋಹಿಪ. ನಿತ್ಯ ಕರ್ಮದ ಆಚರಣೆಯಿಂದ ಪುಣ್ಯ ಪ್ರಾಪ್ತಿ, ಶುದ್ಧ ವಾಸನೆಗಳು ಮನಸ್ಸಿನಲ್ಲಿ ಬೆಳೆದು ಕೆಟ್ಟ ಕಾರ್ಯಗಳನ್ನ ಮಾಡ್ಬೇಕೆನ್ನುವಂತಹ ಬಯಕೆ ನಾಶ ಆಗ್ತದೆ. ಆಗ ಈ ಎಲ್ಲ ದುಷ್ಕರ್ಮಗಳಿಗೂ ಮೂಲ ಕಾರಣವಾದ ಮೋಹ ನಾಶ ಆಗ್ತದೆ. ಮೋಹ ಅಂದ್ರೆ ಕತ್ತಲು. ಕತ್ತಲಿದ್ದವರಿಗೆ ಹೇಗೆ ಏನ್ ಸರಿ ಮಾಡ್ತೀವೋ ಏನ್ ತಪ್ಪು ಮಾಡ್ತೀವೋ ಅಂತ ಹೆಂಗ್ ಗೊತ್ತಾಗೋದಿಲ್ವೋ, ಹಾಗೆ ಜಗತ್ತಿನಲ್ಲಿ ಮೋಹದ, ಹೆಂಡತಿಯ, ಮಕ್ಕಳ, ದುಡ್ಡಿನ, ಕೀರ್ತಿಯ ಮೋಹಕ್ಕೆ ಒಳಗಾದವರಿಗೆ ಹಿತ ಯಾವುದು ಅಹಿತ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಇನ್ನು ಅವರು ಪಾಪ ಕಾರ್ಯಗಳಲ್ಲಿ ಪ್ರವೃತ್ತರಾಗಿ ದುಃಖವನ್ನ ಅನುಭವಿಸ್ತೀವಿ. ಆದ್ರಿಂದ ಈ ಮೋಹವನ್ನ ಬಿಡ್ಬೇಕು. ಈ ಮೋಹದ ನಾಶದಿಂದ ನಾವು ಎಲ್ಲರೊಂದಿಗೆ ಇದ್ರೂ ಸಹಿತ, ಎಲ್ಲ ರೀತಿ ವ್ಯವಹಾರಗಳಲ್ಲಿ ತೊಡಗಿದ್ರೂ ಸಹಿತ ಇವರು ನನ್ನವರು ಅನ್ನುವಂತ, ಇವರು ನನ್ನವರೇ ಹೌದು, ಆದ್ರೆ ಇವರು ನನ್ನವರಲ್ಲ ಅನ್ನೋದು ಅನುಭವಕ್ಕೆ ಬರ್ತದೆ. ಎಲ್ಲ ದುಃಖಕ್ಕೆ ಈ ನಾನು ಅನ್ನೋದ್ರಿಂದನೇ ಇದು ಶುರುವಾಗಿರೋದು. ಈ ನಾನು ಅನ್ನೋದೇ ಮೊದಲ ಮೋಹದ ಬೀಜ. ಇನ್ನು ಇವರು ನನ್ನವರೇ ಅನ್ನೋದು, ನಾನು ಅವರಿಗಾಗೇ ಇರೋದು ಅನ್ನೋದು, ಈ ಮೋಹ ಈ ನಿತ್ಯ ಕರ್ಮಗಳಿಂದ, ಪುಣ್ಯ ಪ್ರಾಪ್ತಿಯಿಂದ ನಾಶವಾಗ್ತದೆ. ನಿಜಗುಣರು ಹೇಳ್ತಾರೆ, ಮಮಕಾರದಿಂದ ಮೆಕ್ಕಿನ ಬಂಧ ಮುಂಟೆ ಅಂತ. ಈ ಬಂಧನ ಹೋಗೋದಕ್ಕೆ ನಿತ್ಯ ಕರ್ಮವನ್ನ ಎಚ್ಚರಿಕೆಯಿಂದ ಮಾಡ್ಬೇಕು. ಸಾಧಕರ ನಿತ್ಯ ಕರ್ಮ ಶ್ರವಣ, ಗುರುಭಕ್ತಿ, ಗುರುಸ್ಮರಣೆ. ಈ ಶ್ರವಣ ಬರೀ ಮೋಹವನ್ನಷ್ಟೇ ಕಳೆಯೋದಲ್ಲ, ಬ್ರಹ್ಮ ಜ್ಞಾನವನ್ನೇ ಉಂಟು ಮಾಡುವಂತ ಶ್ರೇಷ್ಠ ಕರ್ಮ. ಇದೇ ಅಂತಿಮ ಅನುಭವ. ಮೋಹದ ರೂಪಗಳು ಹಲವು. ಮೋಹ, ವ್ಯಾಮೋಹ, ಮಮಕಾರ, ಲೋಭ. ಇನ್ನು ಇವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ತೋರಿ ನಮ್ಮನ್ನ ಮೋಹಗೊಳಿಸ್ತಾ ಇರ್ತವೆ. ನಾವು ಅದರಲ್ಲಿ ಪ್ರವೃತ್ತರಾಗ್ತಾ ಇರ್ತೀವಿ. ಇನ್ನು ಇವುಗಳ ಪರಿಹಾರಕ್ಕೆ ಗುರುಭಕ್ತಿಯೊಂದೇ ಉಪಾಯ. ಭಾವದಲ್ಲಿ ಗುರು ನೆಲೆಸಿದರೆ ಅಲ್ಲಿ ಎಲ್ಲವೂ ಫಿಲ್ಟರ್ ಆಗಿ ಬಿಡ್ತವೆ ಅಂತ ಅಪ್ಪಾಜಿಯವರು ಹೇಳ್ತಿದ್ರು. ಮೋಹ ಅನ್ನೋದು ಸುಮ್ನೆ ಉಂಟಾಗ್ತದೆ. ಅದಕ್ಕೇನು ಕಾರಣ ಹೇಳೋದಕ್ಕೆ ಬರೋದಿಲ್ಲ. ಒಂದು ವಸ್ತುವನ್ನ ಸುಮ್ನೆ ನೋಡಿದ್ರೂ ಸಾಕು, ಸುಮ್ನೆ ಮುಟ್ಟಿದ್ರೂ ಸಾಕು, ಅದರ ಮೇಲೆ ಮೋಹ ಉಂಟಾಗ್ತದೆ. ಅದು ಎಷ್ಟು ಸೂಕ್ಷ್ಮ ಅಂತಂದ್ರೆ, ಒಂದು ವಸ್ತು ಅಥವಾ ಈ ನಮ್ಮ ಮೊಬೈಲ್ ಬಗ್ಗೆನೇ ನಮಗೆ ಅತಿಯಾದ ಮೋಹ ಬಂದಿರ್ತದೆ. ಅದನ್ನ ಯಾರಾದ್ರೂ ಮುಟ್ಟಿದ್ರೆ ಅದನ್ನ ಯಾಕೆ ಮುಟ್ಟಿದೆ ಅಂತ ಜಗತ್ ಬೀಳ್ತಿರ್ತೀವಿ. ಆ ರೀತಿ ಮೋಹ ಅನ್ನೋದು ಮೊದಲು ಸೂಕ್ಷ್ಮವಾಗಿ ಕಂಡರೂ ಸಹಿತ ಆಮೇಲೆ ಅದು ನಮ್ಮನ್ನೇ ಆಳೋದಕ್ಕೆ ಶುರು ಮಾಡ್ತದೆ. ಇನ್ನು ಚಿತ್ತು ನಿರ್ಮಲವು, ಅದರಿಂದ ಸಂಸ್ಕೃತಿ ಮೊತ್ತ ದೋಷ ದರ್ಶನ. ಮೋಹ ಮಮಕಾರಗಳನ್ನ ಕಳೆದುಕೊಂಡ ಮನಸ್ಸು ಶುದ್ಧವಾಗ್ತದೆ. ಗುರುದೇವರಲ್ಲೇ ಚಿತ್ತ ನೆಲೆ ನಿಂತ್ರೆ ಮನಸ್ಸು ಶುದ್ಧವಾಗ್ತದೆ. ಅದರಿಂದ ಸಂಸಾರದ ದೋಷ ದರ್ಶನ, ಇದು ಜ್ಞಾನ ದರ್ಶನ, ಸತ್ಯ ದರ್ಶನ. ನಮ್ಮ ಸುಖ ದುಃಖಗಳಿಗೆ ಕಾರಣವಾದ ದೇಹದ, ಜಗತ್ತಿನ ಸತ್ಯ ಸ್ವರೂಪ ದರ್ಶನವಾಗ್ತದೆ. ಅದೇ ಇಹಲೋಕದ ಅನಿತ್ಯ ದರ್ಶನ. ಇಹಲೋಕದ ದೋಷ ದರ್ಶನಕ್ಕೆ ದುಃಖ, ವಿರಸನ, ಜಿಗುಪ್ಸೆ ಮೊದಲಾದ ದೋಷಗಳ ದರ್ಶನ ಆಗುವುದು. ಇನ್ನು ಪರಲೋಕ ಸಂಬಂಧಿ ಸಾತಿಶಯ, ಕ್ಷಯ, ಪತನಾದಿಗಳ ದರ್ಶನ ಆಗ್ತದೆ. ಯಾರ ದೇಹಗಳೂ ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ, ಯಾರೂ ಇರೋದಿಲ್ಲ. ಇವೆಲ್ಲ ಸತ್ಯ ಅನಿಸುವಂಗ ತೋರಿದ್ರೂ ಸಹಿತ ನಿರಂತರ ಬದಲಾವಣೆ ಆಗ್ತವೆ, ಒಂದು ದಿನ ನಾಶನೇ ಆಗ್ತವೆ. ಆದ್ರಿಂದ ಅವುಗಳ ಮೇಲೆ ಮೋಹ ಮಾಡೋದನ್ನ ಬಿಟ್ಟು ಆತ್ಮವಸ್ತುವನ್ನ ಅರಿಯೋದ್ರ ಕಡೆಗೆ ನಮ್ಮ ಗಮನ ಇರ್ಬೇಕು. ಅಪ್ಪೋರು ಇದನ್ನ ತೋರುವ ಸತ್ಯ ಅಂತಿದ್ರು ಅಂತ ಅಪ್ಪಾಜಿಯವ್ರು ಹೇಳ್ತಿದ್ರು. ನಮ್ಮ ದೇಹಾದಿಗಳು ಪ್ರಪಂಚ ತೋರುವ ಸತ್ಯ, ಪರಮಾತ್ಮ ವಸ್ತು ಇರುವ ಸತ್ಯ. ಇವು ತೋರ್ತವೆ ಅನ್ನೋ ಕಾರಣಕ್ಕೆ ಮಾತ್ರ ಇವು ಸತ್ಯ ಅನಿಸ್ಕೊಳ್ತವೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಆದ್ರೆ ಇವು ಜ್ಞಾನಿಗಳ ಅನುಭವದಲ್ಲಿ ಇರೋದೇ ಇಲ್ಲ. ಇವೆಲ್ಲ ಕೇವಲ ಮನೋಸೃಷ್ಟಿಗಳು. ಈ ಮನಸ್ಸೇ ಸ್ವಚ್ಛ ಆಗಿಬಿಟ್ರೆ ಸಂಸಾರ ನಿಸ್ಸಾರ ಆಗಿ ಬಿಡ್ತದೆ. ಇನ್ನು ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ ಖಲು ಸಂಸಾರೇ ಬಲು ದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಇದು ದೋಷ ದರ್ಶನ. ಇದು ಶಂಕರಾಚಾರ್ಯರ ಪದ್ಯ. ಮನಸ್ಸಿನ ದೋಷಗಳು ಎರಡು, ಮಲದೋಷ ಮತ್ತು ವಿಕ್ಷೇಪ ದೋಷ.
ಇವು ನಿತ್ಯ ಕರ್ಮದಿಂದ, ಕ್ರಮಬದ್ಧ ಜೀವನದಿಂದ, ಶ್ರವಣದಿಂದ, ಗುರು ಸ್ಮರಣೆಯಿಂದ ನಾಶ ಆಗ್ತವೆ. ಮನಸ್ಸು ನಿರ್ಮಲವಾದ್ರೆ ದೇವರು ತಾನೇ ಬರ್ತಾನೆ. ಮೋಹವನ್ನ ನಾವು ಕಳೆದುಕೊಳ್ತೀವಿ ಅಂತ ಹೋಗ್ಬಾರ್ದು. ಆವಾಗ ಅದು ಇನ್ನಷ್ಟು ಬಲಿಷ್ಠವಾಗಿ ನಮ್ಮನ್ನ ಆವರಿಸಿಕೊಳ್ತದೆ. ನಾವು ಸುಮ್ಮನೆ ಸಾಧನೆಗಳಲ್ಲಿ ಶ್ರದ್ಧೆಯಿಂದ ತೊಡಗಿದ್ರೆ ಅದು ತಾನೇ ಮರೆಯಾಗಿ ಹೋಗ್ತದೆ. ಮನಸ್ಸು ಶುದ್ಧ ಇದ್ರೆ ಯಾವ ಸಾಧನದಲ್ಲಾದರೂ ಸರಿಯೇ, ಅದು ಚಿತ್ತ ನಿರ್ಮಲ ಅತ್ಯಂತ ಮುಖ್ಯ. ಅದು ಬೇಗ ಯಾವ ಸಾಧನೆ ಮಾಡಿದ್ರೂ ಸಹಿತವಾಗ ಬೇಗ ಫಲ ಕೊಡ್ತದೆ. ಇಲ್ಲ ಅಂತಂದ್ರೆ ನಾವು ಬರಡು ಭೂಮಿಯಲ್ಲಿ ಅಥವಾ ಕಸಕಡ್ಡಿಯಿಂದ ಗಲೀಜಾದಂತಹ ಭೂಮಿಯಲ್ಲಿ ಎಷ್ಟೇ ಫಲವತ್ತಾದ ಬೀಜ ಹಾಕಿದ್ರೂ ಸಹಿತ ಅದು ಫಲ ಕೊಡೋದಿಲ್ಲ. ಇನ್ನು ಮತ್ತೆ ವೈರಾಗ್ಯವದು ತಾನೇ ಮುಕ್ತಿ ಒಲವಿಯುವುದು. ದೋಷ ದರ್ಶನದ ಫಲವಾಗಿ ಮೋಕ್ಷವನ್ನ ಪಡೆಯಬೇಕೆನ್ನುವ ಬಯಕೆಯಿಂದ ವೈರಾಗ್ಯಾದಿ ಸಾಧನೆಗಳಲ್ಲಿ ತೊಡಗುವುದು. ಮನುಷ್ಯ ಜನ್ಮ ಬಂದಿರೋದೇ ಮೋಕ್ಷವನ್ನ ಪಡೆಯುವುದಕ್ಕೆ. ಈ ಅವಕಾಶವನ್ನ ಕಳೆದುಕೊಳ್ಬಾರದು. ದೇಹಾದಿಗಳು ನಾನಲ್ಲ ಅಂತ ಅನುಭವಕ್ಕೆ ಬರುವುದಕ್ಕೆ ಸಾಧನವನ್ನ ಮಾಡಲೇಬೇಕು. ಸಾಮಾನ್ಯವಾಗಿ ನಾವು ಮನಸ್ಸಿನಲ್ಲಿ ತೀವ್ರವಾಗಿ ಯಾವುದನ್ನ ಬಯಸ್ತಿರ್ತೇವೋ ನಮ್ಮ ಗಮನ ಯಾವಾಗಲೂ ಆ ಕಡೆ ಇರ್ತದೆ. ನಾವು ಹೊರಗಡೆ ಏನೇ ಕೆಲಸದಲ್ಲಿ ತೊಡಗಿದೀವಿ ಅನಿಸಿದ್ರೂ ಸಹಿತ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿ ಆ ಬಯಕೆ ಇದ್ದೇ ಇರ್ತದೆ. ಹಾಗೆ ಮೋಕ್ಷದ ಅಪೇಕ್ಷೆಯುಳ್ಳಂತಹ ಸಾಧಕನು ಹಗಲಿರುಳು ಆ ಸಾಧನದಲ್ಲೇ ತೊಡಗಿರ್ತಾನೆ. ಅವನ ಲಕ್ಷ್ಯ ಯಾವತ್ತೂ ಬದಲಾಗಲ್ಲ. ಇನ್ನು ವೈರಾಗ್ಯ ತಾಳೋದು ಅಂತಂದ್ರೆ ಎಲ್ಲಾ ವ್ಯಾಮೋಹಗಳಿಗೂ ಕಾರಣವಾದ ದೇಹ ವ್ಯಾಮೋಹವನ್ನ ತ್ಯಾಗ ಮಾಡೋದು. ದೇಹದಿಂದ, ಸಂಸಾರದಿಂದ, ಕಾಮಿನಿ ಕಾಂಚನ ಕೀರ್ತಿಗಳಿಂದ ದೊರೆಯುವಂತ ಆನಂದ ಕ್ಷಣಿಕವಾದದ್ದು, ನಾಶವಾಗುವಂಥದ್ದು. ಆದ್ರೆ ವೈರಾಗ್ಯದಿಂದ ದೊರೆಯುವಂತಹ ಆನಂದ ಶಾಶ್ವತವಾದದ್ದು, ಸತ್ಯವಾದದ್ದು ಅಂತ ತಿಳಿದುಕೊಳ್ಳೋದು. ಮನಸ್ಸಿಗೆ ಒಂದು ಸಲ ಇವುಗಳಿಂದ ಸುಖ ಇಲ್ಲ ಅಂತಾದ್ರೆ ಅದು ಮತ್ತೆ ಅವುಗಳ ಬಗ್ಗೆ ಚಿಂತಿಸೋದೇ ಇಲ್ಲ. ಅವು ಮನಸ್ಸಿನಲ್ಲಿ ಸುಳಿಯೋದೇ ಇಲ್ಲ. ಅಪ್ಪಾಜಿಯವರು ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ರು. ನಾವು ಒಂದು ಮನೆಯನ್ನ ಮಾರಿ ಬಿಟ್ಟಿದ್ವಿ ಅಂತಂದ್ರೆ ಆ ಮನೆ ನಮ್ದಿತ್ತು ಅಂತ ನೆನಪುಳಿತದೆ ಹೊರತು ಆ ಮನೆ ಬಗ್ಗೆ ಅದು ನಂದೇ ಮನೆ, ಅದನ್ನ ರಕ್ಷಣೆ ಮಾಡ್ಬೇಕು ಅಂತ ಯಾವ ಭಾವನೆಗಳು ಅದ್ರ ಬಗ್ಗೆ ಬರೋದಿಲ್ಲ. ಆ ರೀತಿ ವೈರಾಗ್ಯ ಒಂದು ಸಲ ವಿಷಯಗಳ ತ್ಯಾಗ ಮಾಡಿದರೆ ಇನ್ನು ಅವುಗಳ ನೆನಪು ನಮ್ಗೆ ಉಳಿಯೋದಿಲ್ಲ. ಅಂತ ವೈರಾಗ್ಯವನ್ನ ಸಾಧಿಸಿದವರು ಭಗವಾನ್ ಬುದ್ಧ, ವೀರ ವಿರಾಗಿನಿಯೇ ಅಂತ ಕರೆದುಕೊಂಡ ಹೆಸರಾದಂತಹ ಅಕ್ಕ ಮಹಾದೇವಿ, ಹಾಗೆ ನಾವು ಕಣ್ಣಾರೆ ಕಂಡಂತಹ ಅಪ್ಪೋರು. ಭಗವಾನ್ ಬುದ್ಧನಿಗೆ ತಂದೆ ಶುದ್ಧೋಧನ ಮಹಾರಾಜ ಸಕಲ ಭೋಗ ಐಶ್ವರ್ಯಗಳನ್ನು ಅವರಿಗೆ ಒದಗಿಸಿರ್ತಾರೆ. ಆದ್ರೂ ಸಹಿತ ಅವುಗಳಲ್ಲಿ ಅವರಿಗೆ ಸುಖ ಇದೆ ಅಂತ ಅನಿಸೋದಿಲ್ಲ. ಯಾವಾಗ ಎಲ್ಲವನ್ನೂ ತ್ಯಾಗ ಮಾಡಿ 6 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಆಚರಿಸಿ ಸತ್ಯವನ್ನ ಕಂಡು ಭಿಕ್ಷುಗಳಾಗಿ ಹೊರಟರು, ಆಗಲೇ ಅವರು ಸುಖವನ್ನ ಕಂಡಿದ್ದು. ಹಾಗೆ ಅಕ್ಕ ಮಹಾದೇವಿಯರು ಸಹಿತ ರಾಜವೈಭೋಗವೇ ಅವರಿಗೆ ಒಲಿದು ಬಂದ್ರು. ಅವರಿಗೆ ಅದು ಸುಖವೆನಿಸಲಿಲ್ಲ. ಚನ್ನಮಲ್ಲಿಕಾರ್ಜುನನ್ನ ಅರಸುತ್ತಾ ಕಾಡು ಮೇಡುಗಳಲ್ಲಿ ಅಲಿದು ಬೆಟ್ಟ ಗುಡ್ಡಗಳನ್ನ ಸುತ್ತಿ ಕದಳಿಯ ವನವನ್ನ ಪ್ರವೇಶಿಸಿದಾಗಲೇ ಅವರು ಆತ್ಮಸುಖವನ್ನ ಪಡೆದಿದ್ದು. ಅವರ ವೈರಾಗ್ಯ ಅಪ್ರತಿಮವಾದದ್ದು. ಅವರ ಒಂದು ವಚನ ಹೀಗಿದೆ: ಹಸಿವಾದರೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಬಾವಿ ಹಳ್ಳಗಳುಂಟು, ಅರಿವೆಗಳುಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನಗುಂಟು ಅಂತ. ಇಂಥ ಅಪೂರ್ವವಾದ ಅದ್ವಿತೀಯವಾದ ವೈರಾಗ್ಯ ಅಕ್ಕ ಮಹಾದೇವಿಯವ್ರದು. ಇನ್ನು ಅಪ್ಪಾಜಿಯವರು ಹೇಳ್ತಿದ್ರು, ಏನೂ ಬಯಸದೆ ಇರುವಂತಹ ಸ್ಥಿತಿ ಅದೆಷ್ಟು ಆರಾಮಿರ್ತದಲ್ವಾ ಅಂತ. ಅಪ್ಪವರು ಸಹಿತ ಎಂದೂ ಏನನ್ನೂ ಸಹ ಬಯಸದ ವೈರಾಗ್ಯದ ನಿಧಿಗಳು. ಶಂಕರಾಚಾರ್ಯರು ಹೇಳ್ತಾರೆ, ಕೌಪಿನವಂತಹ ಕಲುಭಾಗ್ಯವಂತಹ ಅಂತ. ಇಂಥ ವೈರಾಗ್ಯದ ಮಾರ್ಗವನ್ನು ಅನುಸರಿಸೋದ್ರಿಂದ ಮುಕ್ತಿಯಡೆಗೆ ಒಲವು ಉಂಟಾಗ್ತದೆ ಅಂತ ಇಲ್ಲಿ ನಿಜಗುಣರು ಹೇಳ್ತಾ ಇದ್ದಾರೆ. ಇನ್ನು ಈ ವೈರಾಗ್ಯದ ಫಲವಾಗಿ ಮುಕ್ತಿಯ ಬಯಕೆ, ಅದರಿಂದ ಕೂಡೆ ಕರ್ಮೋಪರೆದು ಕೈಸಾರೆ ಮಾಡುವ ಅಪೇಕ್ಷೆ ಯೋಗವ. ಮುಕ್ತಿಯ ತೀವ್ರ ಬಯಕೆಯು ಉಂಟಾದ ಕ್ಷಣದಿಂದಲೇ ಕರ್ಮೋಪರತಿ ಅಂದರೆ ಕರ್ಮ ಸಾಕು ಅಂತ ನಮಗ ಅನ್ನಿಸ್ತದೆ. ಯೋಗ ಮಾರ್ಗದಲ್ಲಿ ಸಾಧಕ ಮುಂದುವರಿತಾನೆ. ಕರ್ಮ ಯಾವಾಗಲೂ ಸಹಿತ ಕರ್ತೃತ್ವ ಮತ್ತು ಭೋಕ್ತೃತ್ವವನ್ನ ಒಳಗೊಂಡಿರ್ತದೆ. ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಮಾಡುವವನು ಮತ್ತು ಅದರ ಫಲ ಅನುಭವಿಸುವವನು ಇದ್ದೇ ಇರ್ತದೆ. ಇಲ್ಲಿ ಮಾಡುವವನು ಅಂದ್ರೆ ನಾನೇ, ಅದರ ಫಲವನ್ನು ಅನುಭವಿಸುವವನು ನಾನೇ ಅಂತ ಇದ್ರೆ ಅದು ಕರ್ತೃತ್ವ ಮತ್ತು ಭೋಕ್ತೃತ್ವ ಅನಿಸ್ಕೊಳ್ತದೆ. ಹೀಗೆ ನಾವು ಅನಂತ ಜನ್ಮಗಳಿಂದ ಕರ್ಮ ಮಾಡೋದು, ಅದರ ಫಲ ಅನುಭವಿಸೋದು, ಮತ್ತೆ ಅದರ ಫಲದಿಂದ ಹುಟ್ಟೋದು, ಮತ್ತೆ ಕರ್ಮ ಮಾಡೋದು, ಮತ್ತೆ ಅದರ ಫಲ ಅನುಭವಿಸೋದು, ಹೀಗೆ ಒಂದು ಮುಗಿಯದ ಚಕ್ರದಂತೆ ಜಾಲದಂತೆ ಇದು ತೋರ್ತದೆ. ಇದರಲ್ಲಿ ಸಿಕ್ಕ ಜೀವನು ನರಳಿನಳ್ಳಿ ಹೋಗ್ತಾನೆ ಅಂತ ಅಪ್ಪಾಜಿಯವರು ಹೇಳ್ತಾ ಇದ್ರು. ಇನ್ನು ಇದು ಬೇಡ ಅಂತ ಸುಮ್ನಿರೋದು ಸಾಧ್ಯವೇ ಇಲ್ಲ. ಭಗವದ್ಗೀತೆ ಹೇಳ್ತದೆ, ಇಲ್ಲಿ ಯಾರೂ ಸಹಿತ ಕರ್ಮ ಮಾಡಲಾರದೆ ಒಂದು ಕ್ಷಣವೂ ಇರೋದಕ್ಕೆ ಬರೋದಿಲ್ಲ ಅಂತ. ನಾವು ದೈಹಿಕವಾಗಿ ಯಾವುದೇ ಕೆಲಸಗಳನ್ನ ಮಾಡದೆ ಸುಮ್ಮನೆ ಕುಳಿತರೂ ಸಹಿತ ಹಂಗ್ ಸುಮ್ಮನೆ ಕುತ್ಕೊಳ್ಳೋದೇ ಒಂದು ಕರ್ಮ.
ಆದ್ದರಿಂದ ಇನ್ನು ಮನಸ್ಸು ಒಂದಿಷ್ಟು ಚಲಿಸಿದ್ರೂ ಸಹಿತ ಅದು ಕರ್ಮ ಅನಿಸ್ಕೊಳ್ತದೆ. ಈ ಗಾಳಿಯಂತಿರುವ ಆ ಮನಸ್ಸನ್ನ ನಿಲ್ಸೋದು ಬಹಳ ಕಷ್ಟ. ಹೇಗೆ? ಆದ್ರಿಂದ ಹೇಗೆ ಈ ಕರ್ಮಜಾಲದಿಂದ ಪಾರಾಗೋದು ಹೇಗೆ? ಅದು ಹೇಗೆ ಅಂತಂದ್ರೆ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಕೊಡ್ತಾರೆ. ಸಾಂಬಾರಿನಲ್ಲಿ ಹಾಕಿರುವಂತಹ ಬೇಳೆ, ತರಕಾರಿಗಳು ಮತ್ತು ಮಸಾಲೆ ಪದಾರ್ಥಗಳು ಪಾತ್ರೆ ನೀರಿನಲ್ಲಿ ಅಥವಾ ಸಾಂಬಾರಿನಲ್ಲಿ ಕುಣಿತಾನೆ ಇರ್ತವೆ. ಅವು ತಾವೇ ಕುಣಿತೀವಿ ಅನ್ಕೊಂಡಿರ್ತವೆ. ಆದ್ರೆ ಪಾತ್ರೆ ಕೆಳಗಿರುವಂತಹ ಬೆಂಕಿಯ ಪರಿಣಾಮದಿಂದ ಅವು ಕುಣಿತಿರ್ತವೆ. ಯಾವಾಗ ಬೆಂಕಿ ಕಡಿಮೆ ಆಗ್ತದೋ ಅಥವಾ ನಂದಿ ಹೋಗ್ತದೋ ಅವುಗಳ ಕುಣಿತ ಎಲ್ಲಾ ನಿಂತೇ ಹೋಗ್ತದ. ಹಾಗೆ ನಾವೆಲ್ಲರೂ ಕರ್ಮಕ್ಕೆ ಅಧೀನರಾಗಿ ನಾನು ಹೀಗ್ ಮಾಡ್ಬೇಕು, ನಾನು ಹಾಗ್ ಮಾಡ್ಬೇಕು, ಅದನ್ನ ಸಾಧಿಸ್ಬೇಕು, ಇದನ್ನ ಸಾಧಿಸ್ಬೇಕು ಅಂತ ಇಲ್ಲಿ ಭಾರಿ ಗಡಿಬಿಡಿಯಲ್ಲಿ ಓಡಾಡ್ತಾನೆ ಇರ್ತೀವಿ. ಅದಕ್ಕೆ ಕಾರಣವಾದದ್ದು ನಮ್ಮ ದೇಹದ ಕರ್ಮ, ಮನಸ್ಸು ಮತ್ತು ಅಹಂಕಾರಗಳು. ಬುದ್ಧಿ ಹೇಗೆ ಓಡ್ತದೋ ಹಾಗೆ ನಾವು ಓಡ್ತಾ ಇರ್ತೀವಿ. ಬುದ್ಧಿ ಕರ್ಮಾನುಸಾರಾಣಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗಾಗಿ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜ್ಞಾನಿಗಳು, ಮಹಾತ್ಮರು ಕರುಣೆಯಿಂದ ಮಾರ್ಗವನ್ನ ಹೇಳ್ತಾರೆ. ಇಲ್ಲಿ ವೈರಾಗ್ಯದ ಮುಕ್ತಿಯ ಫಲದಿಂದ ಕರ್ಮೋಪರತಿ ಅಂದ್ರೆ ಕರ್ಮವನ್ನ ಮಾಡೋದು ಸಾಕು ಅನಿಸಿ ಹಿಂದೆ ಸರಿದ್ರೂ ಸಹಿತ ಅದರ ಜಾಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ಉಪಾಯ ಕರ್ತೃತ್ವವೇ ನಾನಲ್ಲ. ಈ ಕರ್ಮವನ್ನ ದೇಹದಿಂದ, ಮನಸ್ಸು, ಭಾವಗಳಿಂದ ಮಾಡ್ತೀವಿ. ಇವೆಲ್ಲಕ್ಕೂ ಮೂಲವಾದದ್ದು, ಆಧಾರವಾದದ್ದು ಅಹಂಕಾರ. ಆ ಅಹಂಕಾರವೇ ನಾನಲ್ಲ ಅಂತ ಗುರುದೇವರು ಬೋಧೆ ಮಾಡ್ತಾರೆ. ಅವರು ಹೇಳಿದಂತೆ ಅರಿತು ಮನನ ಮಾಡಿ ಅನುಭವಿಸಿದರೆ ಅಲ್ಲಿ ಕರ್ತೃವೂ ಇಲ್ಲ, ಕರ್ತೃತ್ವ ಅನ್ನೋ ಭಾವನೆನೂ ಇಲ್ಲ, ಭೋಕ್ತೃತ್ವವೂ ಇಲ್ಲ ಅನ್ನೋ ಅನುಭವವನ್ನ ನಾವು ತಂದ್ಕೊಳ್ತೀವಿ. ಇನ್ನು ಮನೆಯಲ್ಲಿ, ಆಫೀಸಿನಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಅದರಿಂದಂತ ಕೆಲಸ ಮಾಡುವಂತ ಕಂಪ್ಯೂಟರು, ಫ್ಯಾನು, ವಾಷಿಂಗ್ ಮಷೀನು, ಫ್ರಿಡ್ಜು ಎಲ್ಲವೂ ಸಹಿತ ಕೆಲಸವನ್ನ ನಿಲ್ಲಿಸ್ಬಿಡ್ತವೆ. ಹಾಗೆ ನಮ್ಮ ಎಲ್ಲ ಕರ್ಮಗಳ ಮೂಲ ಅಹಂಕಾರ, ನಾನು ಅನ್ನೋದು. ಅದುವೇ ನಾನಲ್ಲ ಅಂತ ಅನುಭವಕ್ಕೆ ಬಂದ್ರೆ ಆ ಅನುಭವದಲ್ಲಿ ನಾವು ಉಳಿದಾಗ ಅಲ್ಲಿ ಯಾವ ಕರ್ಮಗಳು ನಮ್ಗೆ ಬಾಧೆಯನ್ನ ಕೊಡೋದೇ ಇಲ್ಲ. ಇನ್ನು ಕರ್ಮ ಮಾಡಬೇಕನ್ನೋದಂತೂ ಇಲ್ವೇ ಇಲ್ಲ. ರಮಣ ಮಹರ್ಷಿಗಳು ಹೇಳ್ತಾರೆ, ನೋಡುವವನ ಮೇಲೆ ಈ ನೋಟವಾದ ದೃಶ್ಯ ಪ್ರಪಂಚ ನಿಂತಿದೆ ಅಂತ. ಎಲ್ಲಿಯವರೆಗೆ ದೃಕ್ಕಿರ್ತಾನೋ ಅಲ್ಲಿಯವರೆಗೆ ದೃಶ್ಯ ಇರ್ತದೆ. ಕಿವಿಯಿಂದ ನಾನು ಶಬ್ದವನ್ನ ಕೇಳ್ತೀನಿ ಅನ್ನೋವರೆಗೂ ಶಬ್ದದ ಮತ್ತು ಆ ಶಬ್ದದ ಅರ್ಥ, ಅದರಿಂದ ಆಗುವಂತಹ ಸುಖ ದುಃಖಗಳ ಅನುಭವ, ಕೇಳುವವನು ನಾನಲ್ಲ ಅಂತ ಅರಿತಾಗ ಅಲ್ಲಿ ಶಬ್ದ ಕೇಳುವವನೂ ಇಲ್ಲ, ಶಬ್ದವೂ ಇಲ್ಲ. ರುಚಿಯನ್ನ ನಾನು ನೋಡ್ತೀನಿ ಅನ್ನೋವನು ಇರುವವರೆಗೂ ರುಚಿ ನೋಡುವವನು ಇರ್ತಾನೆ. ರುಚಿಗಳು ಮತ್ತೆ ಅದರಿಂದ ಆಗುವಂತಹ ಸುಖ ದುಃಖಗಳು ಇರ್ತವೆ. ರುಚಿ ನೋಡುವವನು ನಾನಲ್ಲ ಅಂತ ಅರಿತಾಗ ರುಚಿ ನೋಡುವವನೂ ಇಲ್ಲ, ರುಚಿಗಳೂ ಇಲ್ಲ. ಹಾಗೆ ಮುಂದುವರೆದು ಎಲ್ಲಿಯವರೆಗೂ ನಾನು ಈ ದೇಹವಾಗಿರ್ತೀನೋ ಅಲ್ಲಿಯವರೆಗೆ ನನ್ನ ದೇಹ, ನಾನು, ನನ್ನದು ಅನ್ನುವಂತಹ ಅನುಭವ, ಇನ್ನೊಬ್ರು, ಮತ್ತೊಬ್ರು, ಪ್ರಪಂಚ, ಸಂಸಾರ ಎಲ್ಲವುಗಳ ಅನುಭವ. ಎಲ್ಲಿ ನಾನು ದೇಹವೇ ಅಲ್ಲವೋ, ಅದರ ಮೂಲವಾಗಿರುವ ಅಹಂಕಾರವೂ ಅಲ್ಲವೋ, ಇವು ಯಾವುದರ ಅನುಭವವೂ ನನಗಿಲ್ಲ. ಎಲ್ಲಿಯವರೆಗೆ ನಾನು ಅಲೆಯೊಂದಿಗೆ ಗುರ್ತಿಸ್ಕೊಳ್ತೀನೋ ಅಲ್ಲಿಯವರೆಗೂ ನಾನು ಚಿಕ್ಕ ಅಲೆ, ದೊಡ್ಡ ಅಲೆ, ನಾನು ಬಂದೆ ಹೋದೆ, ಏನೆಲ್ಲ ದ್ವಂದ್ವಗಳು. ಯಾವಾಗ ನಾನು ನೀರೇ ಅಂತ ಅರಿತೀನೋ ಆಗ ಸಮುದ್ರವೇ ನಾನು, ನಾನೇ ಸಮುದ್ರ. ಅಲ್ಲಿ ಮತ್ತೊಂದು ಭೇದಗಳೇ ಇಲ್ಲ. ಹೀಗೆ ಕರ್ಮವನ್ನ ಮಾಡಬೇಕೆನ್ನುವ ಬಯಕೆಯನ್ನ ಮೀರಿ ನಿಂತಾಗ ಯೋಗಾದಿ ಸಾಧನಗಳಲ್ಲಿ ತೊಡಗಬೇಕೆನ್ನುವ ಅಪೇಕ್ಷೆ ಉಂಟಾಗ್ತದೆ ಅಂತ ಇಲ್ಲಿ ನಿಜಗುಣರು ಹೇಳ್ತಾ ಇದ್ದಾರೆ. ನೋಡಲ್ ಅಂತದರಿಂದೆ ಶಂಭುಲಿಂಗದ ರೂಢಿಸು ಜ್ಞಾನ ಒಪ್ಪುದು. ನೋಡಲ್ ಅಂತಂದ್ರೆ ವಿಚಾರ ಮಾಡಲಾಗಿ, ಇಲ್ಲಿ ಹೇಳಿದ ರೀತಿಯಲ್ಲಿ, ಗುರುದೇವರು ಹೇಳಿದ ರೀತಿಯಲ್ಲಿ ವಿಚಾರ ಮಾಡಲಾಗಿ, ಶಂಭುಲಿಂಗದ ಅಂದರೆ ಪರಬ್ರಹ್ಮ ವಸ್ತುವಿನ ಸುಜ್ಞಾನ ಒಪ್ಪುದು ಅಂದ್ರೆ ಜ್ಞಾನದ ಅನುಭವ ಆಗ್ತದೆ. ಇಲ್ಲಿ ವಿಚಾರ ಅಥವಾ ಚಿಂತನದಿಂದಲೇ ಇದು ಅನುಭವಕ್ಕೆ ಬರುವಂತದ್ದು. ವಿಚಾರ ಅನ್ನೋದು ಜ್ಞಾನದ ಕಿಡಿ. ಅದು ಎಷ್ಟೇ ಚಿಕ್ಕದಾಗಿದ್ದರೂ ಸಹ ಶೀಘ್ರವಾಗಿಯೇ ಆಗಲಿ ಅಥವಾ ನಿಧಾನವಾಗಿಯೇ ಆಗಲಿ ಅಜ್ಞಾನದ ಕಸವನ್ನ ಸುಟ್ಟು ಹಾಕಿಯೇ ತೀರ್ತದೆ. ಆದ್ದರಿಂದ ಮುಮುಕ್ಷುವಾದವನು, ಮುಕ್ತನಾಗಬೇಕೆಂಬ ಬಯಕೆ ಉಳ್ಳವನ ಸಾಧಕನು ಈ ಸಾಧನದಲ್ಲಿ ತೊಡಗಲೇಬೇಕು. ಮೊದಲು ಗುರುದೇವರ ಬೋಧೆಯನ್ನ ಶ್ರದ್ಧೆಯಿಂದ ಕೇಳೋದು, ಅದನ್ನು ಬಿಟ್ಟು ಬಿಡಲಾರದೆ ಹಗಲಿರುಳು ಮನನ ಮಾಡೋದು, ಇದು ನನ್ನ ಅನುಭವದಲ್ಲಿದೆಯಾ ಅಂತ ವಿಚಾರಿಸಿ ಅರಿಯೋದು, ಅಂತಿಮವಾಗಿ ಅದು ಅದೇ ನನ್ನ ಅನುಭವ ಅಂತ ಅದರಲ್ಲಿ ಒಂದಾಗಿ ಬಿಡೋದು. ಇನ್ನು ಕೈವಲ್ಯವು ಅರಿವಿಂದ ಆಗುದು ಎಂದಡೆ ಆತ್ಮಕೋವಿದರು ಇಂತು ನೋಡುವುದು. ಅಂದ್ರೆ ಆತ್ಮವಸ್ತು ಈ ರೀತಿ ಅನುಭವಕ್ಕೆ ಬರ್ತದೆ ಅಂತ ಆತ್ಮಜ್ಞಾನಿಗಳು ಹೇಳ್ತಾರೆ. ಹಿಂಗದೆ ನಿತ್ಯ ಕರ್ಮವು ಮಾಡಲು ತುಂಗಧರ್ಮ ವಿವರ್ಧನ. ನಿತ್ಯ ಕರ್ಮ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗ್ತದೆ. ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಂತಾಗೆ ಮೋಹಿಪ. ಆ ಪುಣ್ಯ ಪ್ರಾಪ್ತಿಯಿಂದ ದುಷ್ಕೃತಿಗಳನ್ನ ಮಾಡಬೇಕನ್ನುವಂತಹ ಬಯಕೆ ದೂರವಾಗ್ತದೆ. ಅದರಿಂದ ಮೋಹವು ಹಿಂದೆ ಸರಿತದೆ.
ಚಿತ್ತ ನಿರ್ಮಲವು ಅದರಿಂದ ಸಂಸ್ಕೃತಿ ಮೊತ್ತ ದೋಷ ದರ್ಶನ. ಈ ಎಲ್ಲವೂ ಮೋಹ ನಾಶ ಆದ್ರೆ, ದುಷ್ಕೃತಿಯನ್ನ ಮಾಡ್ಬೇಕೆನ್ನುವ ಬಯಕೆ ದೂರ ಆದ್ರೆ, ಪುಣ್ಯ ಪ್ರಾಪ್ತಿ ಆದ್ರೆ, ನಿತ್ಯವೂ ನಿತ್ಯ ಕರ್ಮಗಳನ್ನ ಬಿಟ್ಟು ಬಿಡದೆ ಮಾಡ್ತಾ ಇದ್ರೆ ಆಗ ಚಿತ್ತ ನಿರ್ಮಲ ಆಗ್ತದೆ. ಅದರಿಂದ ಸಂಸಾರದ ದೋಷ ದರ್ಶನ ಆಗ್ತದೆ. ಇನ್ನು ಮತ್ತೆ ವೈರಾಗ್ಯವದು ತಾನೇ ಮುಕ್ತಿ ಬಲವೆಯುವುದು. ಇವೆಲ್ಲವುಗಳಿಂದ ವೈರಾಗ್ಯ ಪ್ರಾಪ್ತಿಯಾಗಿ ಮುಕ್ತಿಯ ಬಯಕೆ ಬರ್ತದೆ. ಅದರಿಂದ ಕೂಡೆ ಕರ್ಮೋಪರತಿಯದು ಕೈಸಾರೆ ಮಾಡುವ ಅಪೇಕ್ಷೆ ಯೋಗವ. ಇವೆಲ್ಲವುಗಳ ಪರಿಣಾಮವಾಗಿ ಕರ್ಮ ಸಾಕು, ಇನ್ನ ಕರ್ಮವನ್ನ ಕೈ ಬಿಟ್ಟು ಯೋಗವನ್ನ ಮಾಡಬೇಕೆನ್ನುವ ಬಯಕೆ ಹೊಂದಿ ಸಾಧಕನು ಸಾಧನದಲ್ಲಿ ಮುಂದುವರಿತಾನೆ. ನೋಡಲಂತದರಿಂದೇ ಶಂಭುಲಿಂಗದ ರೂಢಿಸೋ ಜ್ಞಾನ ಒಪ್ಪುದು. ಇವೆಲ್ಲದರ ಫಲವಾಗಿ, ಸಾಧನೆಯ ಫಲವಾಗಿ ಶಂಭುಲಿಂಗದ ಅನುಭವ ನನ್ನದಾಗ್ತದೆ. ಶಂಭುಲಿಂಗವೇ ನಾನಾಗಿ, ನಾನೇ ಶಂಭುಲಿಂಗವಾಗಿ ಅಂತಿಮ ಅನುಭವದಲ್ಲಿ ಉಳಿತೀನಿ ಅಂತ ಇಲ್ಲಿ ನಿಜಗುಣರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಶ್ರೀವಾಣಿಯವರು ತಮ್ಮ ಅನುಭವವನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ. ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 4. ಕೈವಲ್ಯವು ಅರಿವಿಂದಹುದೇ ಅರಿವಿಂದಹುದೆಂದೊಡೆ ಆತ್ಮ ಕೋವಿದರು ಇಂತು ನೋಡ್ಬೋದು ಅಂತ ಹೇಳಿದ್ದಾರೆ. ಕೈವಲ್ಯ ಅಂದ್ರೆ ಅರಿವು ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ನಾನು ಬ್ರಹ್ಮ ವಸ್ತು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಅರಿವು ನಾನು ಎನ್ನುವುದೇ ಮುಕ್ತಿ ಎಂದು ಅರಿತ ಆತ್ಮಜ್ಞಾನಿಗಳು ಈ ರೀತಿಯಾಗಿ ಸಾಧನೆ ಮಾಡುವುದು ಎಂದು ಹೇಳ್ತಾ ಇದ್ದಾರೆ. ಹಿಂಗದೆ ಅಂದರೆ ಒಂದು ದಿನವೂ ಬಿಡದೆ ನಿತ್ಯ ಕರ್ಮವು ಎಂದರೆ ಬೆಳಗ್ಗೆ ಎದ್ದು ಮನೆ ಒಳ ಹೊರಗೆಲ್ಲ ಶುಚಿಗೊಳಿಸಿ ಸ್ನಾನಗಳನ್ನು ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಜಪ ಧ್ಯಾನ ಮುಂತಾದವುಗಳನ್ನೆಲ್ಲ ಈ ರೀತಿಯಾಗಿ ನಿತ್ಯ ಕರ್ಮ ಮಾಡಿದ್ರೆ ಪುಣ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ಪಾಪ ಏನ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮಂಗಳಮಯದಿಂದ ಕೂಡಿದ ಈ ಧರ್ಮವು ನಿತ್ಯವೂ ಮಾಡೋದ್ರಿಂದ ಪಾಲಿಸೋದ್ರಿಂದ ನಮ್ಮಲ್ಲಿರುವ ದುಷ್ಕೃತಿಗಳು ಅಂದ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಬಸವಣ್ಣನವರು ಹೇಳುವಂತ ಈ ವಚನದಲ್ಲಿರುವ ದುಷ್ಕೃತಿಗಳು ಅಡ್ಡಿ ಉಂಟಾಗುತ್ತೆ. ಇವುಗಳಿಗೆ ದುಷ್ಕೃತಿಗಳು ಮುಂದುವರಿಯುತ್ತದೆ. ಅಂದ್ರೆ ಅದು ಮತ್ತೆ ಮಾಡ್ಬೇಕು ಅನ್ನೋ ಬಯಕೆ ಉಂಟಾಗೋದಿಲ್ಲ. ಇದರಿಂದ ಚಿತ್ತವು ಮನಸ್ಸು ಶುದ್ಧವಾಗುತ್ತೆ. ಮತ್ತೆ ಸಂಸಾರದ ಬಯಕೆ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಉಂಟಾಗುತ್ತೆ. ದೋಷ ದರ್ಶನ ಅಂದ್ರೆ ಹುಟ್ಟು ಸಾವಿನ ಬಗ್ಗೆ. ಮತ್ತೆ ಪದೇ ಪದೇ ಹುಟ್ತೀವಿ ಸಾಯ್ತೀವಿ ಅನ್ನುವ ದರ್ಶನ ಆಗುತ್ತೆ. ಮತ್ತೆ 84 ಲಕ್ಷ ಯೋನಿಗಳಿದೆ. ಅದ್ರಲ್ಲಿ ನಾವು ಯಾವ ಜನ್ಮದಲ್ಲಿ ಹುಟ್ತೀವಿ ಅನ್ನೋದು ನಮಗ್ ಗೊತ್ತಿರೋದೇ ಇಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ದೋಷ ದರ್ಶನ ನಮ್ಗೆ ಆಗ್ಬೇಕಂತ ಹೇಳ್ತಿದ್ದಾರೆ. ಈ ವೈರಾಗ್ಯದಿಂದ ಈ ರೀತಿ ವೈರಾಗ್ಯ ಉಂಟಾಗ್ಬೇಕು. ಅಂದ್ರೆ ದೋಷ ದರ್ಶನ ಆದ್ಮೇಲೆ ವೈರಾಗ್ಯ ಉಂಟಾಗುತ್ತೆ. ಈ ವೈರಾಗ್ಯದಿಂದ ಮುಕ್ತಿಯನ್ನು ಹೊಂದಬೇಕೆನ್ನುವ ತೀವ್ರ ಹಂಬಲ ಉಂಟಾಗುತ್ತೆ. ವೈರಾಗ್ಯದ ಬಲದಿಂದ ಕರ್ಮಗಳಲ್ಲಿ ಉಪರತಿ ಅಂದ್ರೆ ನಮ್ಗೆ ಮುಕ್ತಿಯನ್ನು ಹೊಂದಬೇಕು ಅನ್ನೋ ತೀವ್ರ ಹಂಬಲ ಉಂಟಾದಾಗ ಕರ್ಮಗಳಲ್ಲಿ ಉಪರತಿ ಉಂಟಾಗುತ್ತೆ. ಅಂದ್ರೆ ಕರ್ಮ ಮಾಡಬೇಕು ಎನ್ನುವ ಬಯಕೆ ಕಡಿಮೆ ಆಗುತ್ತೆ. ಇದರಿಂದ ಯೋಗವನ್ನು ಅಥವಾ ಜ್ಞಾನದ ಸಾಧನೆಯನ್ನು ಮಾಡ್ಬೇಕೆನ್ನುವ ತೀವ್ರ ಹಂಬಲ ಉಂಟಾಗುತ್ತೆ. ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ ಅಂದ್ರೆ ನೋಡಲಂತದರಿಂ ಶಂಭುಲಿಂಗದ ರೂಢಿ ಸುಜ್ಞಾನ ಒಪ್ಪುದು ಅಂತ ಹೇಳೋದಿಕ್ಕೆ ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ ಮತ್ತು ಶಾಸ್ತ್ರಗಳಲ್ಲಿ ವಿಶ್ವಾಸ ಉಂಟಾಗುತ್ತೆ. ಈ ರೀತಿಯಾದ ಸಾಧನೆ ಮಾಡಿಕೊಂಡು ಬಂದಾಗ ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ, ಶಾಸ್ತ್ರಗಳಲ್ಲಿ ವಿಶ್ವಾಸ ಉಂಟಾಗಿ ಗುರು ಹೇಳಿದ ಹಾಗೆ ಸಾಧನೆ ಮಾಡ್ತಾ ಬಂದ್ರೆ ಆತ್ಮಜ್ಞಾನದ ಅನುಭವ ಆಗುತ್ತೆ ಅಂತ ನಿಜಗುಣರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ವಿಜಯ ಅವರು ಈ ಸೂತ್ರದ ವಿವರಣೆಯನ್ನು ನೀಡಿ. ಎಲ್ಲರಿಗೂ ನಮಸ್ಕಾರ. ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳ 4ನೇ ಸೂತ್ರ. ಕೈವಲ್ಯವು ಆತ್ಮದಿಂದ ಆಗುವುದು ಎಂದೊಡೆ ಆತ್ಮ ಕೋವಿದರು ಇಂತು ಮಾಡುವುದು. ಹಿಂದೆ ಕೂಡ ಅನೇಕ ವಿಷಯಗಳನ್ನ ತಿಳಿಸಿದ್ರು. ಜ್ಞಾನ, ವೈರಾಗ್ಯ, ಉಪರತಿ ವಿಷಯದ ಬಗ್ಗೆ ಸಾಕಷ್ಟು ತಿಳಿಸಿದ್ದಾರೆ. ಜ್ಞಾನದಿಂದನೇ ಮೋಕ್ಷ ಆಗುತ್ತೆ ಅಂತ
ಜ್ಞಾನದಿಂದನೇ ಮೋಕ್ಷ ಆಗುತ್ತೆ ಅಂತ ಹೇಳಿದ್ರು. ವೈರಾಗ್ಯ ಉಪರತಿ ಇಲ್ದೇ ಇದ್ರೂ ಪರವಾಗಿಲ್ಲ. ಇದನ್ನೆಲ್ಲ ಆದ್ರೆ ಇದನ್ನೆಲ್ಲ ಕರ್ಮವಾದಿಗಳು, ಪೂರ್ವ ಮೀಮಾಂಸಕರು, ಜೈಮಿನಿ ಮತವಾದಿಗಳು ಅವರೆಲ್ಲ ಅದ ಯಾಕೆ ಬರೀ ಜ್ಞಾನದಿಂದನೇ ಯಾಕಾಗುತ್ತೆ, ಕರ್ಮ ಮಾಡೋದ್ರಿಂದನೂ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮದಿಂದ ಮೋಕ್ಷ ಆಗುತ್ತೆ, ಯಾಕಾಗೋದಿಲ್ಲ ಅಂತ ಹೇಳುತ್ತಾರೆ. ಜ್ಞಾನ ಮತ್ತು ಕರ್ಮ ಎರಡು ಮಾಡೋದ್ರಿಂದನೂ ಸಹ ಆಗುತ್ತೆ ಅಂತ ಕರ್ಮವಾದಿಗಳು ಹೇಳ್ತಾರೆ. ವೇದದಲ್ಲೂ ಸಹ ಈ ತರ ಹೇಳಿದೆ. 2 ರೀತಿಯ ಕರ್ಮ ಇದೆ, ವಿಹಿತ ಮತ್ತು ನಿಷೇಧ ಕರ್ಮ ಅಂತ. ವಿಹಿತ ಕರ್ಮ ಯೋಗ್ಯವಾದ ಕರ್ಮ, ಅದು ನಿಷೇಧ ಕರ್ಮ ಮಾತ್ರ ಮಾಡಲು ಅದು ಯೋಗ್ಯವಾಗಿರೋದಿಲ್ಲ. ವಿಹಿತ ಕರ್ಮ ಅಂತಂದ್ರೆ ಕಾಮ್ಯ ಕರ್ಮ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಇವೆಲ್ಲ ಯೋಗ್ಯ ಕರ್ಮಗಳು. ಕರ್ಮವಾದಿಗಳು ಕೆಲವು ವಿಚಾರಗಳನ್ನ ಹೇಳ್ತಾರೆ. ಜಪ, ತಪ, ಸಂಧ್ಯಾ ವಂದನೆ, ಪ್ರತಿ ದಿವಸ ಮಾಡುವಂತಹ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಹಲವು ಸಂದರ್ಭದಲ್ಲಿ ಮಾಡೋದು. ಈ ನೈಮಿತ್ತಿಕ ಕರ್ಮ ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಮಾಡೋದು. ಈಗ ಗ್ರಹಣ ಬಂದಾಗ ಶ್ರಾದ್ದ ಮಾಡೋದು, ಈ ರೀತಿ ಇವೆಲ್ಲ ನೈಮಿತ್ತಿಕ ಕರ್ಮಗಳು. ನಿಷಿದ್ಧ ಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ. ಸ್ವರ್ಗಾದಿ ಈ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡೋದ್ರಿಂದ ಸ್ವರ್ಗ ಭೋಗಾದಿಗಳನ್ನು ಸಹ ಅವುಗಳನ್ನ ಪ್ರಾಪ್ತಿಯಾಗುತ್ತೆ. ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ತಪ್ಪು ಮಾಡಿದಾಗ ಅದಕ್ಕಾಗಿ ಮಾಡುವಂತಹ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತದಲ್ಲಿ 2 ವಿಧ, ಸಾಧಾರಣ, ಅಸಾಧಾರಣ. ತಿಳಿದು ಮಾಡಿದ ಪಾಪವನ್ನು ತೊಳೆದುಕೊಳ್ಳುವುದು. 2ನೇದು ಗೊತ್ತಿಲ್ಲದೆ ಮಾಡಿದ ಪಾಪ ಕರ್ಮಗಳು. ಯಾವ್ದಂದ್ರೆ ಜನ್ಮ ಜನ್ಮಾಂತರದಿಂದ ನಮಗೆ ಗೊತ್ತಿಲ್ಲದೆ ಮಾಡಿದಂತಹ ಕರ್ಮಗಳು. ನಮಗೆ ಗೊತ್ತಿಲ್ಲದೆ ಇರೋದು ಮಾಡುವುದರಿಂದ, ಇದನ್ನೆಲ್ಲ ಮಾಡೋದ್ರಿಂದ ಮನಸ್ಸು ಶುದ್ಧ ದಾರಿಯಲ್ಲಿ ತಗೊಂಡು ಹೋಗಬಹುದು. ನಮ್ಮಿಂದ ಯಾವ ಪಾಪ ಕರ್ಮ ಘಟಿಸಿರುತ್ತೋ ಅದಕ್ಕೆ ನಿತ್ಯ ಕರ್ಮ ಮಾಡೋದು. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಮಾಡೋದ್ರಿಂದ ಸಂಚಿತ ಸುಟ್ಟು ಹೋಗುತ್ತದೆ. ಆಗಮ ಕರ್ಮಗಳು ಆಗೋದಿಲ್ಲ. ಸುಖ ದುಃಖ ಅನುಭವಿಸಲು ಹೋಗಬೇಕಾಗುತ್ತದೆ. ಅದು ಭೋಗ ಇರೋದ್ರಿಂದ ಅದು ಕೊಟ್ಟೆ ಕೊಡುತ್ತದೆ. ಇದೆಲ್ಲ ಕರ್ಮದಿಂದ ಹೋಗುತ್ತದಲ್ಲ, ಮತ್ತ್ಯಾಕೆ ಜ್ಞಾನ ಮಾಡೋಕೆ ಹೋಗಬೇಕು? ಕರ್ಮ ಜ್ಞಾನ 2 ಸಮುಚ್ಚಯವಾಗಿರೋದ್ರಿಂದ ಮೋಕ್ಷ ಆಗೋದಿಲ್ಲ ಅಂತ ಜ್ಞಾನಿಗಳು ಹೇಳುತ್ತಾರೆ, ಜ್ಞಾನ ಮಾರ್ಗದವರು ಹೇಳುತ್ತಾರೆ. ಕ್ರಮ ಸಮುಚ್ಚಯದಿಂದ ಹೇಗೆ ಅಂದ್ರೆ, ಒಂದು ಪಕ್ಷಿ 2 ರೆಕ್ಕೆಗಳನ್ನ ಬಡಿತಾ ಹೇಗೆ ಹಾರುತ್ತದೋ ಹಾಗೆ ಕರ್ಮ ಮತ್ತು ಜ್ಞಾನದಿಂದ ಮೋಕ್ಷ ಆಗುತ್ತದೆ ಅಂತ ಕರ್ಮವಾದಿಗಳು ಹೇಳುತ್ತಾರೆ. ಕರ್ಮ ಅನ್ನೋದು ಕತ್ತಲು, ಜ್ಞಾನ ಅನ್ನೋದು ಬೆಳಕು. 2 ಒಟ್ಟಿಗೆ ಮಾಡೋದಕ್ಕೆ ಬರೋಲ್ಲ. ಅದಕ್ಕೆ ಇದು ಕೂಡ ಯೋಗ್ಯ ವಿಚಾರ ಅಲ್ಲ. ಕರ್ಮ ಉಪಾಸನೆ ಕೂಡ ವ್ಯರ್ಥ ಅಲ್ಲ, ಇವು ಜ್ಞಾನಕ್ಕೆ ಸಾಧನವಾಗುತ್ತದೆ. ಇದರಿಂದ ಕ್ರಮವಾಗಿ ಹೇಗೆ ಕರ್ಮ ಆಗುತ್ತದೆ ಅನ್ನೋದನ್ನ ಹೇಳುತ್ತಿದ್ದಾರೆ. ಕರ್ಮದಿಂದ ಅಂತಃಕರಣ ಶುದ್ಧಿ ಆಗುತ್ತದೆ, ಜ್ಞಾನಕ್ಕೆ ಅಂತಃಕರಣ ಶುದ್ಧಿ ಆಗಬೇಕು. ಆತ್ಮಜ್ಞಾನಿಗಳು ಏನು ಹೇಳುತ್ತಿದ್ದಾರೆ ಅಂದ್ರೆ, ಜ್ಞಾನದಿಂದ ಮೋಕ್ಷವಾಗುತ್ತದೆ ಅಂತ ಹೇಳುತ್ತಾರೆ. ಹೇಗೆ ಆಗುತ್ತದೆ ಅಂದರೆ ಮುಂದೆ ಈ ರೀತಿಯಲ್ಲಿ ಹೇಳುತ್ತಾರೆ. ಜ್ಞಾನದಿಂದ ಕೈವಲ್ಯ ಆಗುತ್ತದೆ. ಮಹಾತ್ಮರು ಇದಕ್ಕಾಗಿ ಮುಮುಕ್ಷುಗಳಿಗೆ ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅನ್ನೋದನ್ನ ಹೇಳುತ್ತಿದ್ದಾರೆ. ಈ ರೀತಿ ಮುಮುಕ್ಷುಗಳು ತಿಳಿದುಕೊಳ್ಳಬೇಕು. ಮಲವಿಕ್ಷೇಪ ಇರುವವರಿಗೆ ಇವೆಲ್ಲ ಆಗೋದಿಲ್ಲ. ಮನಸ್ಸು ಮಲಿನದಿಂದ ಇರೋದ್ರಿಂದ ಅದನ್ನ ಶುದ್ಧವಾಗಿಸಬೇಕು. ರಜೋಗುಣ ತಮೋಗುಣ ರಹಿತ ಶುದ್ಧ ಅಂತಃಕರಣ ಇರಬೇಕಾಗುತ್ತದೆ. ಇಂಥ ಅಂತಃಕರಣಕ್ಕೆ ಜ್ಞಾನೋದಯವಾಗುತ್ತದೆ. ಕರ್ಮ ಕನಿಷ್ಠ ಅಂತಾನೂ ಅಲ್ಲ, ಪರಂಪರಾಗತವಾಗಿ ಮೇಲೆ ಬರುವಂತಹುದು. ಜಪ, ತಪ, ಭಜನೆ ಇವುಗಳಿಂದ ಅಂತಃಕರಣ ಶುದ್ಧವಾಗುತ್ತದೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು, ಈ ರೀತಿ ಬಿಟ್ಟು ಬಿಡದೆ ನಿತ್ಯ ಕರ್ಮವನ್ನ ಮಾಡೋದರಿಂದ ಅಂತಃಕರಣ ಶುದ್ಧಿಯಾಗಿ ನಮಗೆ ಮುಂದೆ ಬೆಳೆಯಲು ಪ್ರಗತಿಯಾಗಲು ಸಾಧ್ಯವಾಗುತ್ತದೆ. ಪವಿತ್ರವಾದಂತಹ ಕರ್ಮದಿಂದ ನನ್ನ ಅಂತಃಕರಣದಲ್ಲಿ ಶುದ್ಧವಾದ ವಾಸನಾ ಸಂಸ್ಕರಣ ಆಗುತ್ತದೆ.
ಇದು ಮಾಡೋದರಿಂದ ನನ್ನ ಅಪವಿತ್ರವಾದ ಪಾಪದ ವಾಸನೆಗಳು ನಾಶವಾಗುತ್ತವೆ. ಈ ರೀತಿ ಮಾಡೋದರಿಂದ ಬಂದಾಗ ಮನಸ್ಸು ಶುದ್ಧವಾಗಿ ಆ ಮನಸ್ಸಿಗೆ ಇಹಲೋಕದ ವಿಷಯಗಳಲ್ಲಿ ಮಹಾತ್ಮರು ಯಾವುದು ಅನಿತ್ಯ ಅಂತ ಹೇಳ್ತಾರೆ ಅದನ್ನ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಅದರ ದೋಷ ದರ್ಶನ ಈ ಈ ಶುದ್ಧ ಅಂತಃಕರಣದಿಂದ ನಮಗೆ ಅರಿವಾಗುತ್ತದೆ. ವಿಷಯಗಳು ಅನಿತ್ಯ, ಒಂದು ದಿನ ನಾಶವಾಗುತ್ತವೆ. ಇವುಗಳ ಮೇಲೆ ಮೋಹ ಮಾಡೋದು ಯೋಗ್ಯವಲ್ಲ. ದೋಷಗಳು ನೋಡೋಕೆ ಗೊತ್ತಾಗುತ್ತದೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಇವುಗಳನ್ನ ನೋಡಲು ನಮ್ಗೆ ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತದೆ. ಮೋಕ್ಷ ಪಡೆದುಕೊಳ್ಳುವ ಭಾವ ಬಂದಾಗ ತಕ್ಷಣವೇ ಕರ್ಮಗಳನ್ನು ಏನು ಮಾಡುತ್ತಿರುತ್ತೇನೋ ಅದನ್ನು ಬಿಟ್ಟು ಬಿಡುತ್ತೇನೆ. ಯೋಗವನ್ನು ಮಾಡುವಂತೆ ಅಪೇಕ್ಷೆ ಪಡುತ್ತೇನೆ. ಮನಸ್ಸನ್ನು ಏಕಾಗ್ರತೆ ಮಾಡಲು ಲಯ, ಹಠ, ಮಂತ್ರಯೋಗ, ಶಿವಯೋಗ, ರಾಜಯೋಗ ಅದರಲ್ಲಿ ಒಂದನ್ನು ಮಾಡಲು ನೋಡುತ್ತಾನೆ. ಗುರುಗಳು ಏನು ಮಂತ್ರ ಕೊಟ್ಟಿರುತ್ತಾರೋ ಅದನ್ನು ಎಡಬಿಡದೆ ಮಾಡುತ್ತಾನೆ, ಎಡಬಿಡದೆ ಜಪಿಸುತ್ತಾನೆ. ಅದರಿಂದ ಅಂತಃಕರಣ ಶುದ್ಧವಾಗುತ್ತದೆ, ಮನಸ್ಸು ಏಕಾಗ್ರತೆಗೆ ಬರುತ್ತದೆ, ಮಲ ವಿಕ್ಷೇಪ ದೋಷಗಳು ಹೋಗುತ್ತವೆ. ನಾವು ಏನೇನು ಮಾಡುತ್ತೇವೆ ಅವೆಲ್ಲ ಜ್ಞಾನಕ್ಕೆ ಸಾಧನವಾಗುತ್ತವೆ. ಅದರಿಂದಾನೇ ಮುಕ್ತಿ ಅಂತ ಇವುಗಳನ್ನ ಮಾಡುವುದರಿಂದನೇ ಮುಕ್ತಿ ಅಂತ ತಿಳಿದುಕೊಳ್ಳಬೇಡ. ಈ ರೀತಿ ಮಾಡಿಕೊಂಡು ಒಂದು ಅಂತಃಕರಣ ಶುದ್ಧವಾಯಿತು. ಮತ್ತೆ ಇದರಲ್ಲಿ ಸ್ವಾರ್ಥತೆ ಇರಬಾರದು, ಅದು ನಿಷ್ಕಾಮ ಕರ್ಮ ಆಗಿರಬೇಕು. ಆ ಮನಸ್ಸಿಗೆ ಈ ರೀತಿಯಾದ ಮನಸ್ಸು ಶುದ್ಧವಾಯಿತು ಮತ್ತು ಭಕ್ತಿ ಮಾಡಬೇಕು. ಇವುಗಳಿಂದೆಲ್ಲ ಮನಸ್ಸು ಮಾತ್ರ ಶುದ್ಧವಾಗುತ್ತದೆ, ಜ್ಞಾನವಂತೂ ಆಗುತ್ತಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति